ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಸೃಷ್ಟಿಶ್ಚಿತ್ಯಪ್ಯಯಃ ನಿಯತಿದಿಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತೆ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ ಸ್ವಸ್ತ್ಯಸ್ತು ಅಚೇತಸತಾಂ ಅಖಿಲ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತನೆ ಧರ್ಮಾದ್ಯಗಳ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಭಗವಂತನ ಅವತಾರ ಆದ ಮೇಲೆ ರಾತ್ರಿ 12 ಗಂಟೆ ನೋಡಿದ್ದಿಬ್ಬರೇ, ಇನ್ಯಾರೂ ನೋಡಿಲ್ಲ. ವಸುದೇವ ದೇವಕಿ ನೋಡಿದ್ದಾರೆ. ದೇವರು ಎಲ್ಲ ಆಭರಣಗಳನ್ನ ಹಾಕಿಕೊಂಡು ಬಂದಿಯಾನೆ. ಇವರಿಗೆ ದೇವರು ಅಂತ ಗೊತ್ತಾಯ್ತು. ಅವರ ಪುಣ್ಯ. ಇಬ್ಬರು ಸ್ತೋತ್ರ ಮಾಡ್ತಾರೆ, ನೀನ್ ನನ್ನ ಮಗ ಅಲ್ಲ, ನನ್ನ ಮಗ ಅಲ್ಲ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಹ. ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಪ್ರಕೃತಿ ತತ್ವಕ್ಕೆ ನಿಯಾಮಕಳು. ಅವಳಕ್ಕಿನ್ನ ನೀನು ಪರ ಉತ್ತಮನಾದವನು. ನೀನು ನನ್ನ ಮನೆಯಲ್ಲಿ ಅವತಾರ ಮಾಡಿದೆ ಅಷ್ಟೇ, ನಿನಗೆ ಯಾವ ತರಹದ ಬಂಧನಗಳು ಇಲ್ಲ. ತತ್ವಸ್ಯ ಜನ್ಮ ಸ್ಥಿತಿ ಸಂಯಮನ್ ವಿಭೋ. ನಿನ್ನಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ದೇವರ ಅವತಾರ ಆದಾಗ ವಸುದೇವ ಮಾಡುವ ಸ್ತೋತ್ರ. ವದಂತಿ ಅನೀಹಾದ ಅಗುಣಾದ ಅವಿಕ್ರಿಯಾತ್. ನೀನು ಅನೀಹ. ಅನೀಹ ಅನ್ನೋದಕ್ಕೆ ಸಾಮಾನ್ಯವಾಗಿ ಕೋಶದಲ್ಲಿ ಯಾವ್ದನ್ನ ಕೋಶ ತೆಗೆದು ನೋಡಿದರೆ ಸಂಸ್ಕೃತದ್ದು ಅನೀಹ ಅಂದ್ರೆ ಏನು ಚೇಷ್ಟೆ ಇಲ್ಲದೆ ಸುಮ್ಮನೆ ಕೂತಿರುವಂತಹ ಒಂದು ಪೆದ್ದು ಆಬ್ಜೆಕ್ಟ್, ಒಂದು ಕಲ್ಲುಗುಂಡು ಅನ್ನುವ ಅರ್ಥ ಬರುತ್ತೆ. ಏನನ್ನು ದೇವರನ್ನ ಅನೀಹ ಅಂದ್ರಲ್ಲ ಶ್ರೀಮದಾಚಾರ್ಯಂದ್ರು. ಅನೀಹ ಅನ್ನೋದಕ್ಕೆ ಈ ಜಗತ್ತನ್ನೆಲ್ಲ ದೇವರು ಸೃಷ್ಟಿ ಮಾಡಿದರೂ ಅವನಲ್ಲಿ ಯಾವ ತರಹದ ಬೆವರು ಸುಸ್ತು ಏನು ಇಲ್ಲದೆ ನಿರ್ವಿಕಾರವಾಗಿ ಕೂತಿರೋದ್ರಿಂದ ಅನೀಹ ಅಂತದ್ದೇ ವಿನಃ ಅವನು ಆ ಮಣ್ಣಿನ ಮುದ್ದೆ ಅಂತ ತಿಳಿಬೇಡಿ. ಅನೀಹೋ ಅಕ್ಲಿಷ್ಟಕಾರಿತ್ವ. ಕ್ಲೇಶ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ. ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಕ್ಲೇಶ ಆಗತ್ತಲ್ಲ. ಕಡೆ ಓಡಾಡ್ತೇವೆ, ಮಾಡ್ತೇವೆ, ಚೆನ್ನಾಗಿ ಮಾಡಬಹುದು ಕೆಲಸವನ್ನ, ಒಳ್ಳೆ ರುಚಿಯಾಗಿ ಅಡಿಗೆ ಮಾಡಿರಬಹುದು. ಆದ್ರೆ ಮಾಡಿದ ಅಡಿಗೆ ಅವರಿಗೆ ಏನು ಸಾರ್ ನಿಮಗ್ ಸುಸ್ತೇ ಆಗಲ್ಲ, ಪ್ರಾಣ ಹೋಗ್ತಾ ಇದೆ ಸುಮ್ಮನಿರ್ರಿ ಸಾರ್. ಅವರವರ ಕೆಲಸದಲ್ಲಿ ಅವರಿಗೆ ಸುಸ್ತಾಗತ್ತೆ. ದೇವರಿಗೆ ಏನನ್ನ ಮಾಡಿದರೂ ಯಾವ ತರಹದ ವಿಕಾರ ಇಲ್ಲದೆ ಇದ್ದದ್ದರಿಂದ ಅನೀಹ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನ ಕೊಡಿ ಬರೀತಾರೆ. ಅನೀಹೋ ಅಕ್ಲಿಷ್ಟಕಾರಿತ್ವಾತ್. ಮತ್ತೆ ತಯಾ ಅವಿಕೃತ ಏವ ಸನ್ ಸರ್ವಂ ಕೃಣೋಷಿ. ನೀನು ಎಲ್ಲವನ್ನ ಮಾಡ್ತಿ. ಇದು ಬ್ರಹ್ಮಪುರಾಣದ ಮಾತನ್ನ ಕೊಟ್ಟು ಆಚಾರ್ಯರು ಹೇಳ್ತಾರೆ. ಅಗುಣ ಅಂದ್ರಲ್ಲ, ಸತ್ವರಾಜ ಸ್ತಮೋ ಗುಣಗಳಿಂದ ನೀನು ಅತೀತ, ಅದು ನಿನ್ನ ಅಧೀನ. ಚೆನ್ನಾಗಿ ಸ್ತೋತ್ರ ಮಾಡಿ. ದೇವಕಿಯು ಸ್ತೋತ್ರ ಮಾಡ್ತಾಳೆ. ಭಗವಂತ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವೇ ನಿನ್ನ ಹೊಟ್ಟೆಯಲ್ಲಿರತ್ತೆ, ಅಂಥ ನೀನು ನನ್ನ ಗರ್ಭದಲ್ಲಿ ಬಂದು ಕೂತಿಲ್ಲ, ಜಾಗ ಸಾಕಾಯ್ತಾ? ಏನೋಪ್ಪ ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ. ವಿಶ್ವಮ್ಯದೇ ತಸ್ವತನೋ ನಿಶಾಂತೆ ಯಥಾವಕಾಶ ಪುರುಷ ಪರೋ ಭವಾನ್ ಬಿಭರ್ಷಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತೆ. ಅದು ತುಂಬಾ ವಿಡಂಬನೆ ಅಷ್ಟೇ. ನೀನು ನನ್ನಲ್ಲಿ ಮಾತ್ರ ಕೂತಿಲ್ಲ, ಎಲ್ಲ ಕಡೆ ವ್ಯಾಪ್ತನಾದ ನೀನೇ ನನ್ನಲ್ಲೂ ನೀನು ಕೂತಿದ್ದಿ. ಒಂದೇ ಮಾತು ಹೇಳೋದಾದ್ರೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ.
ಅದಕ್ಕೆ ದೇವರಂದ, ನನ್ನ ಬಗ್ಗೆ ಗೊತ್ತಲ್ಲ ನಿನಗೆ? ಏನ್ ಗೊತ್ತು? ಗೊತ್ತಿಲ್ಲ ಅಂತ ಗೊತ್ತಿದೆಯಲ್ಲ, ಅದೇ ಗೊತ್ತಿರೋದು ಅಂತ. ಕೊಳೆವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ, ಸುಳಿವ ಕಂಬದಿ ಇಳೆಯ ನಳೆಯುವ ಬಳಿರ ಭಾರ್ಗವ, ಕಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಅವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಆರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಯ ಪರಬೊಮ್ಮ, ಉಳಿದವರು ಬಲ್ಲರೆ ನಿರಜಾಸನ ಬೊಮ್ಮ ಇದು ನಿನ್ನ ಮರಮ. ನೀರೊಳಗೆ ಮನೆ ಭಾರ ಬೆನ್ನಲಿ ಕೊರೆದಾಡಯ ನಾರಸಿಂಹನೆ ಧರಯ ಬೇಡಿದ ಧೀರ ಪುರುಷನೆ ವಾರಿಬಂಧನ ಮಾರ ಜನಕನೆ, ನಾರಿಯರ ವ್ರತ ಬಳಿದು ಕುದುರೆಯ ನೀರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಸ್ತೋತ್ರ ಮಾಡಿದ ಮೇಲೆ ಉಪಸಂಹಾರ ವಿಶ್ವಾತ್ಮನ್, ನಿನ್ನ ಈ ರೂಪವನ್ನು ಉಪಸಂಹಾರ ಮಾಡಿಕೊ, ನಾರ್ಮಲ್ ಆದಂತ ಮಗುವಂತೆ ಆಗೋ. ನಮ್ಮ ಅಣ್ಣ ಬಂದ್ರೆ ಕಷ್ಟ, ದೇವರಂದ ಇದು 3ನೇ ಬಾರಿ ನಿನ್ನಲ್ಲಿ ಬರ್ತಾ ಇರೋದು, ನಿನಗೆಲ್ಲ ಮರ್ತೋಗಿದೆ. ಒಮ್ಮೆ ವಾಮನನಾಗಿ ಬಂದೆ, ಅದು ನೆನಪಿಲ್ಲ. ಅದಾದ ಮೇಲೆ ಪೃಶ್ನಿಗರ್ಭ ಅಂತ ಬಂದಿದ್ದೆ, ಆ 2 ಅವತಾರದಲ್ಲಿ ಎಲ್ಲ ಹಾಕಿಕೊಂಡೇ ಬಂದೆ. ಈಗೆಲ್ಲ ಬಿಚ್ಚಿ ಬಂದ್ರೆ ನಿನಗೆ ಡೌಟ್ ಬರುತ್ತೆ, ಅದಕ್ಕೆ ಇದೆಲ್ಲ ಹಾಕಿಕೊಂಡು ಬಂದೆ. ಆದ ಮೇಲೆ ಬಬುವ ಪ್ರಾಕೃತ ಶಿಶು ಪುಟಾಚಿ ಕೂಸ ಆದ. ಬಾಗಿಲು ಯಾರು ತೆಗೆದ್ರು? ದೇವರು ಹೇಳ್ದ, ನನ್ನನ್ನ ಕರೆದುಕೊಂಡು ಹೋಗಿ ಯಶೋದೆಯ ಮಡಿಲಲ್ಲಿ ಇಟ್ಟು ಬಾ. ಬಾಗಿಲು ಯಾರು ತೆಗೆದ್ರು? ಕರಸ್ಥ ದೇವಸ್ಯ ಕುತೋಂತರಾಯ, ಕೈಯಲ್ಲೇ ದೇವರು ಇಟ್ಕೊಂಡವನಿಗೆ ಎಲ್ಲಿ ಅಡ್ಡಿ? ಯಾವ ಅಡ್ಡಿ ಇಲ್ಲ. ಅವನ ನಾಮವನ್ನು ಉಚ್ಚಾರಣೆ ಮಾಡಿದವರಿಗೆ ಅಡ್ಡಿ ಇಲ್ಲ. ತಾನಾಗೆ ಬಾಗಿಲು ತೆಕ್ಕೊಳ್ತು. ಆದ್ರೆ ಸಮಸ್ಯೆ ಏನಾಯ್ತು? ಯಮುನೆ ತುಂಬಿ ಹರಿತಾ ಇದೆ, ಯಮುನೆ ದಾಟಿ ಆಚೆ ತೀರಕ್ಕೆ ಹೋಗ್ಬೇಕು. ಆಗ ರಾತ್ರಿ 12 ಗಂಟೆಯಲ್ಲಿ ಯಾವ ದೋಣಿ ಇಲ್ಲ. ಕೈ ಮುಗಿದ ದಾರಿ ಬಿಟ್ಲಂತೆ ಯಮುನೆ. ಯಾಕೆ ದಾರಿ ಬಿಟ್ಲು ಅಂದ್ರೆ ಅವಳಿಗೆ ಭಯ ಆಯ್ತು. ರಾಮಾವತಾರದಲ್ಲಿ ನಮ್ಮ ಯಜಮಾನರು ಸ್ವಲ್ಪ ತಲೆಹರಟೆ ಮಾಡಿದ್ರು. ಸಮುದ್ರ ರಾಮನಿಗೆ ದಾರಿ ಬಿಟ್ಟಿದ್ರೆ ಬ್ರಿಡ್ಜ್ ಕಟ್ತಾ ಇರ್ಲಿಲ್ಲ. ದಾರಿ ಬಿಡದೇ ಇದ್ದದರ ಫಲ ಸೇತುವೆ ಬಂಧನ ಆಯ್ತು. ಅದಕ್ಕೆ ಬೇಡ ಅಮ್ಮ, ಏನೇನೋ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅವನು ರಾಮ ಇವನು ಕೃಷ್ಣ, ರಾಮ ರಾಮ ರಾಮನೇ ಕೃಷ್ಣ ಅಂದವಳು. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ, ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಪಣಿಧರ ಸನ್ನುತ ರಾಮ ಹರೇ. ಘನವರಣಾಂಗ ಸುಮನಸರೊಡಯ ಶ್ರೀ ವನಜಾಸನ ಪಿತಾ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ದೇವರು ಬರೋ ಕಾಲಕ್ಕೆ ರಾಜಾದಿರಾಜ ನಮ್ಮ ಸ್ವಾಮಿ. ದೊಡ್ಡವರು ಬರಬೇಕಾದ್ರೆ ಅಕ್ಷತೆಯನ್ನ ಪುಷ್ಪವನ್ನ ಎಲ್ಲ ಹಾಕ್ತಾರೆ. ದೇವರು ಬರ್ಬೇಕಾದ್ರೆ ಹೀಗೆ ಬಂದಲ್ಲ. ಯಾರಾದ್ರೂ ಏನಾದ್ರು ಮಾಡಿದ್ರ? ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ಯಾರೆ. ಅದರಲ್ಲೂ ಇಂದ್ರದೇವರು ತಮ್ಮದೇ ಕಾಲ, ಮಳೆಗಾಲ, ವರ್ಷ ಋತು, ಆದ್ರೆ ಒಂದೊಂದೇ ಹನಿಯನ್ನ ಹಾಕ್ತಾ ಇದ್ದದ್ದು ದೇವರ ಮೇಲೆ ಒಳ್ಳೆ ಹೂವನ್ನ ಎರಚಿದಂತೆ ಇತ್ತು. ಆದ್ರೆ ಇದನ್ನ ಯಾಕೆ ಅಂದ್ರೆ ವಾದಿರಾಜರಂತಾರೆ, ಕೃಷ್ಣ ಆಕ್ಚುಯಲಿ ನಮ್ಮ ಪಿರಿಯಡ್ ಇದು, ಜೋರಾಗಿ ಮಳೆ ಸುರಿಸ್ಬೇಕು. ಈಗ ನಾನು ಸುರಿಸದೆ ನಿನ್ನ ಸೇವೆಯನ್ನ ಮಾಡ್ತೇನೆ. ಯಾಕೆ ಅಂದ್ರೆ ನಾಳೆ ದಿನ ನಾನು ಜೋರಾಗಿ ಮಳೆ ಸುರಿಸಿ ನೀನು ಗೋವರ್ಧನಗಿರಿ ಎತ್ತುವಂತೆ ಮಾಡ್ತೇನಲ್ಲ, ಆಗ ಮಾಡುವ ಪಾಪಕ್ಕೂ ಈಗ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತಕ್ಕೂ ನಮ್ಮನ್ನ ನ್ಯೂಟ್ರಲ್ ಮಾಡಿಟ್ಬಿಡು. 5 ವಿದ್ಯೆ ಮೂಲೆಯದು ಗರ್ವ ಮೂಲೆಯದು ಅಂತ. ಈಗ ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ, ಆಮೇಲೆ ಪಾಪ ಮಾಡ್ತೇನೆ. ಹಾಗಾಗಿ ಜೋರಾಗಿ ಮತ್ತೆ ಸ್ಟಾಕ್ ಬೇಕಲ್ಲ ನೀರು, ಹೀಗೆ ಸುರಿಸ್ಬಿಟ್ರೆ ಹಾ ಅಂತ ರಾಜರು ವರ್ಣನೆ ಮಾಡೋದು. ಮತ್ತೆ ದೇವರಿಗೆ ಶ್ವೇತಛತ್ರ ಬೇಕಲ್ಲ,
ಶೇಷದೇವರೇ ಶ್ವೇತಛತ್ರದ ಟೈಪಲ್ಲಿ ಬಂದಿದ್ದಾರೆ. ಶೇಷದೇವರು ಗುಟ್ಟು ಹೇಳ್ತಾ ಇದ್ರು ಅಂತಾರೆ ವಾದಿರಾಜರು. ಏನಂತ? ಕೃಷ್ಣ, ನಾನು ನಿನಗೆ ಅಣ್ಣನಾಗಿ ಹುಟ್ಟಿದ್ದೇನೆ, ನೀನು ನನಗೆ ನಮಸ್ಕಾರ ಮಾಡ್ತಿ, ಪಾಪ ಬರುತ್ತೆ. ಈಗ ನಾನು ಮಾಡುವ ಸೇವೆಯನ್ನ ನೋಡಿ ಆ ಪಾಪ ಬಾರದಂತೆ ಮಾಡ್ತೀಯ ಅಂತ ಗುಟ್ಟು ಹೇಳ್ತಾನೋ ಇದ್ರೋ ಏನೋ ಅಂತ. ಶೇಷೋನ್ವಾಗ ತ್ವಾರಿ ನಿವಾರಯನ್ ಫಣೈಹಿ, ಬಂದು ಆ ಮಗುವನ್ನ ಶಿಶುರೂಪದ ಕೃಷ್ಣನನ್ನ ದೇವಕಿಯ ಮಡಿಲಲ್ಲಿ ಇಟ್ಟು ಅಲ್ಲಿ ಅವತಾರ ಮಾಡಿದ ದುರ್ಗಾದೇವಿಯನ್ನ ತೆಗೆದುಕೊಂಡು ಬಂದ. ಮತ್ತೆಲ್ಲ ಬಾಗಿಲು ಹಾಕೊಳತು. ಕಂಸ ಬಂದ, ಆ ಮಗುವನ್ನ ಕಿತ್ತುಕೊಂಡ. ಬೇಡ್ಕೊಳ್ತಾಳೆ, ನಿನ್ನ ಸೊಸೆನು ಏನು ಮಾಡಬೇಡ, ಇಲ್ಲ ಇಲ್ಲ ಇದನ್ನ ನಾನು ಕೊಲ್ತೇನೆ, ಆಮೇಲೆ ಎಷ್ಟು ಬೇಕಾದ್ರೆ ಹಡ್ಕೊಳ್ರಿ. ಅದು ಹಾರಿ ಹೋಯ್ತದ. ಹಾರಿ ಹೋಗೋದಲ್ಲದೆ ಆಕಾಶದಲ್ಲಿ ನಗತಾ ಹೇಳತ, ಏಯ್ ಪಾಪಿ, ನಮ್ಮ ಅಪ್ಪ ಅಮ್ಮನ್ನ ಕೊಲ್ಲಬೇಡ, ಹಿಂಸೆ ಮಾಡಬೇಡ, ನಿನ್ನನ್ನ ನಾ ಕೊಲ್ಲಲ್ಲ. ಅಬ್ಬಾ, ಸ್ವೀಟ್ ನ್ಯೂಸ್ ಅಂದ. ಇನ್ನೊಂದು ಹಾಟ್ ನ್ಯೂಸ್ ಇದೆ, ಹೇಳ್ತೀನಿ ಕೇಳು ಮಗನೇ. ನಿನ್ನನ್ನ ಕೊಲ್ಲೋನು ಆಲ್ರೆಡಿ ಹುಟ್ಟಿ ಆಗಿದೆ. ಎಲ್ಲಿ? ಅಲ್ಲೆಲ್ಲಾನು ಹುಡುಕೋ ಹೋಗು. ಯಾವ ನರ್ಸಿಂಗ್ ಹೋಮು, ಎಲ್ಲಾ ಹೋಮಲ್ಲಿರೋ ನರ್ಸಿಂಗ್ ಅನ್ಬಿಟ್ಟು ಹೊಟ್ಟೋಯ್ತು. ಆದ ಮೇಲೆ ಇವನೊಂದು ಮೀಟಿಂಗ್ ಮಾಡಿ ಎಲ್ಲ ಮಂತ್ರಿಗಳು ಸಲಹೆ ಕೊಟ್ರು. ನಾವು ಆ ಮಗುವನ್ನ ಕೊಲ್ಲವ, ಅದು ಏನಂದ್ರೆ ಒಂದೇ ಮಗು ಅಂತ ಐಡೆಂಟಿಫೈ ಮಾಡೋದು ಕಷ್ಟ, ಎಲ್ಲಾ ಮಕ್ಕಳನ್ನು ಕೊಂದು ಬೇಡ. ಅದರಲ್ಲಿ ಇದು ಒಂದಾಗಿರುತ್ತೆ. ಇದನ್ನ ಮಾಡೋರು ಯಾರು? ಸಾಮೂಹಿಕ ಶಿಶು ಹತ್ಯಾ ಪ್ರೋಗ್ರಾಮ್, ಸರ್ಕಾರದಿಂದ ಆದದ್ದು, ಕಂಸನ ಸರ್ಕಾರ. ಅಲ್ಲ, ಇದನ್ನ ಕೊಲ್ಲೋದು ಹೇಗೆ? ನಮ್ಮಲ್ಲಿ ಪೋಲಿಯೋ ಪೂತನಾಬಾಯಿ ಅಂತಿದ್ದಾಳ, ಅವಳು ರಾಮಾವತಾರದ ತಾಟಕಿ. ಈಗ ಜೀವದ್ವಯ ವೇಷ ಇದೆ, ಊರ್ವಶಿಯೂ ಕೂತಿಯಾಳ. ಅವಳಿಗೆ ಒಪ್ಸಿದ್ರೆ ಮಾಡ್ತಾಳೆ ಅಂದ್ರು. ಕರೆದ್ರು, ಅವಳು ಬಂದಿಯಾಳೆ. ಸರಿ, ಅವಳು ಬಂದಾಗ ಒಳ್ಳೆ ಸ್ಫುರದ್ ರೂಪ, ಸುವಾಸನೆ. ಕೃಷ್ಣನನ್ನ ತೊಡೆ ಮೇಲೆ ಹಾಕೊಂಡು, ಕೃಷ್ಣ ಸ್ತನ್ಯಪಾನವನ್ನ ಮಾಡುವ ನೆಪದಿಂದ ವಿಷವನ್ನ ಪಾನ ಮಾಡ್ಲಿ ಅಂತ. ವಿಷಕ್ಕೆ ಮಾರಕ ಶಕ್ತಿ ಕೊಟ್ಟೋನೇ ದೇವರು. ದೇವರ ಭಕ್ತರು, ವಾದಿರಾಜರು, ಸತ್ಯಬೋಧರು ಇವರೆಲ್ಲ ವಿಷವನ್ನ ತೆಗೆದುಕೊಂಡ್ರು. ಅರಗಿದೆ ಈ ಕಲಿಯುಗದಲ್ಲಿ. ಇನ್ನ ಕೃಷ್ಣನಿಗೇನ್ರಿ, ಒಂದ್ಸಲಿ ವಿಷವನ್ನ ಒಳಗೂದ್ದ, ಹಾಲನ್ನ ಎಳೆಯುವ ನೆಪದಿಂದ ಪ್ರಾಣವನ್ನೇ ಎಳೆದ. ಬಿಡೋ ಅಂದವಳು. ಸಾಮುಂಚ ಮುಂಚಾಲಮಿತಿ ಪ್ರಭಾಷಿಣಿ ನಿಷ್ಪೀಡ್ಯಮಾನ ಅಖಿಲ ಜೀವ ಮರಮಣಿ. ಆ ನೋವಿಗೆ ಪ್ರಾಣ ಬಂದೋಯ್ತು, ಸತ್ತೋದ್ಲು. ದೊಡ್ಡ ದೇಹ, ತಲೆ ನೋಡಿದ್ರೆ ಮಲ್ಲೇಶ್ವರ, ಕಾಲ್ ನೋಡಿದ್ರೆ ಹೋಗಿ ತುಮಕೂರು ಧಾಟಿ. ಆ ಎದೆ ಮೇಲೆ ಪುಟ್ಟದಾಗ ಆಟ ಆಡ್ಕೊಂಡು ಕೂತಿದೆ. ಯಶೋದಮ್ಮ ಬಂದು ಮಗುವನ್ನ ಕರ್ಕೊಂಡು ಹೋಗಿ ದೃಷ್ಟಿ ತೆಗೆದು ಸ್ನಾನ ಮಾಡಿಸಿ, ಗೋಮೂತ್ರೇಣ ಸ್ಥಾಪಯಿತ್ವ, ಗೋಮೂತ್ರದಿಂದ ಸ್ನಾನ ಮಾಡಿಸಿ, ಗೋಮಯವನ್ನ ಹಚ್ಚಿ, ಪಾಪಿ ದೃಷ್ಟಿ ಪರಮ ದೃಷ್ಟಿ ಚೀಪು ಅಂತ ಹೇಳಿ. ಯಶೋದನ ಭಾಗ್ಯವೇ ಭಾಗ್ಯ. ದಿನಾ ನಮ್ಮ ಮಕ್ಕಳನ್ನ ನಾವು ಅಲಂಕಾರ ಮಾಡಿ ಆನಂದ ಪಡ್ತಾ ಇರ್ತೇವೆ. ಬೇಡ, ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿದ್ರೆ ಪುಣ್ಯ. ಅಂದ್ರೆ ಸರ್ವೋತ್ತಮನಿಗೆ ದಿನಾ ಎರಿಯೋದೇನು, ಜೋಂಡ್ಲೀಲಿ ಹಾಕೋದೇನು? ಗಂಗಾ ಜನಕಗೆ ಗಡಿಗೆ ನೀರನ ಬೆಳತೆ, ಮಂಗಳಾಂಗಗೆ ಬಾಮೆ ಶೃಂಗರಿ ಪಳಂತೆ, ತುಂಗಭೂರಮಣನ ತೊಟ್ಟಿಲೊಳು ತೂಗು ಬಳತೆ, ಕಂಗಳ ಗೋಚರನ ಎತ್ತಿ ಮುದ್ದಿ ಪಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ. ಏನು ಪುಣ್ಯ ಮಾಡಿದ್ದೆ? ಗಂಗಾ ಜನಕೆಗೆ ಗಡಿಗೆ ನೀರು, ಮಂಗಳಾಂಗಗೆ ಶೃಂಗಾರ. ಇಡೀ ಭೂಮಂಡಲವನ್ನೇ ಹೊತ್ತ ದೇವರನ್ನು ಹೋಗಿ ಯಾವುದೋ ಒಂದು ಜೋಂಡ್ಲಿಲ್ ಹಾಕಿ ತೂಗ್ತಿಯಲ್ಲ. ನಿಜವಾಗ್ಲೂ ದೇವರು ವೆಯ್ಟ್ ಕಮ್ಮಿ ಮಾಡ್ಕೊಂಡ ಅಂದ್ರೆ ಇಲ್ಲ ರೂಫೇ ಕಿತ್ತು ಬಂದಿರೋದು. ಆದರೂ ಅವಳು ತೂಗ್ತಾ ಇದ್ರೆ ದೇವರು ಅವಳ ಜೊತೆ ಕಾನ್ವರ್ಸೇಷನ್, ಅದು ಮುದ್ದಾಗಿರತ್ತೆ. ಈ ಮಕ್ಕಳು ಮಲ್ಕೊಳ್ಳದೆ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ರೆ ಅಮ್ಮಂಗೆ ಟೈಮ್ ಇರಲ್ಲ, ಆದ್ರೂ ಆ ಮುದ್ದು ಮುಖ ನೋಡಿ ಸಂತೋಷ ಆಗತ್ತೆ. ಸದ್ಯ ಬಿದ್ಗೋತು ಅನ್ಕೊಂಬೋದ್ರಲ್ಲಿ ಮೆತ್ತಗೆ ಕೃಷ್ಣ ಅನ್ನೋನು, ಅಮ್ಮ ನಾ ಏನ್ ಮಲ್ಕೊಂಡೇ ಇಲ್ಲ ಅಂತ. ಮಲ್ಕೋ ಕೃಷ್ಣ. ಅಮ್ಮ ಇನ್ನೊಂದು ಹಾಡು ಹೇಳು. ನಂಗೆ ಬರೋದೇ 3, ಇನ್ನೊಂದು ಹೇಳಮ್ಮ ಪ್ಲೀಸ್. ಅದಕ್ಕೆ ಅವಳಂದು, ನನಗೆ ಬರೋದು ಇನ್ನು ಉಳಿದಿರೋದು ರಾಷ್ಟ್ರಗೀತೆ, ಅದನ್ನೇ ಹೇಳು. ಜನಗಣಮನಾಧಿನಾಯಕ ಜಯ ಎದ್ ನಿಂತು ಬಿಡ್ತದೆ. ಯಾಕೆ ಎದ್ ನಿಂತ್ಯೋ ಗೋವಿಂದ, ಇನ್ನ ಅದು ಗಲಾಟೆ ಆಗತ್ತಮ್ಮೋ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ ಕೃಷ್ಣ. ಕೃಷ್ಣ ನೀನ್ ಮಲ್ಕೋ ಅಮ್ಮ. ನಿದ್ರಾಮಾಶ್ರಯ
ಕಿಂ ತದಾಶ್ರಯ ಫಲಂ. ಅಮ್ಮ ಮಲಗೋದ್ರಿಂದ ಏನು ಪ್ರಯೋಜನನೇ? ಭುಕ್ತಂ ರಜೆ ಜೀರ್ಣತಾ, ತಿಂದದ್ದೆಲ್ಲ ಜೀರ್ಣ ಆಗತ್ತಮ್ಮ. ನಿದ್ರಾಕಾಂಬ, ಅಮ್ಮ ನಿದ್ದೆ ಅಂದ್ರೇನೆ? ನಿಮೀಲಿತಾಕ್ಷಯುಗಲ, ಕಣ್ಣು ಮುಚ್ಚಿ ಪ್ರಾಜ್ಞಾನಾಮಕನ್ನ ಆಲಿಂಗನ ಮಾಡ್ಕೊ. ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ನಾವ್ಕಿನ್ನ ಪಾಪ ತಾಯಿ ಹೇಳೋ ಜಾಸ್ತಿ. ಕಣ್ಣು ಮುಚ್ಚಿಕೊಂಡು ಗಟ್ಟಿಯಾಗಿ ಇಟ್ಕೊ ಮಲ್ಕೊ. ಕಣ್ಣನ್ನು ಮುಚ್ಚಿಕೊಂಡು ತನ್ನನ್ನೇ ತಾನೇ ಅಮ್ಮ ಅಂದ. ಏನಾಯ್ತು? ನೀ ಹೇಳಿದ್ದು ನಿಜಾನೇ? ನಿದ್ದೆ ಮಾಡಿದ್ರೆ ಅರಗತ್ತೆ ಅಂದೆಲ್ಲ, ತಿಂದಿದ್ದೆಲ್ಲ ಅರಗಿದೆ, ಹಸಿವು ಏನಾದ್ರೂ ಕೊಡು. ಅಯ್ಯೋ ನಿನ್ನ ಮಕ್ಕಕ್ಕೆ ಇಷ್ಟ ಹಾಕ. 3 ಗಂಟೆ ತೂಗಿದ್ರೆ 30 ನಿಮಿಷ ಬಿದ್ದುಕೊಂಬೋದು ಬೇಡ. ಏನು ಕಷ್ಟ ಹೀಗೆಲ್ಲ ಮಾಡ್ತಿ? ಎಲ್ಲಿ ಮಲ್ಕೊಂಡಿ? ಕಣ್ಣು ಮುಚ್ಚದ್ನೋ ಇಲ್ಲ? ಕಣ್ಣು ಮುಚ್ಚದಿ ಪ್ರಾಜ್ಞಾನಾಮಕನ್ನೆಲ್ಲ ಆಲಿಂಗನ ಮಾಡ್ಕೊಂಡಿ. ಈಗ ಹಿಡ್ಕೊಂಡಲ್ಲ, ನಿನ್ನನ್ನೇ ಹಿಡ್ಕೊಂಡಿ. ನಾನೇ ಅವನು ಅಂದ. ತಲೆ ಕೆಟ್ಟೋಯ್ತು. ನೇಹನ ನಾಸ್ತಿ ಕಿಂಚನ ಅಂತ ಕಾಟಕ ಉಪನಿಷತ್ತಿನಲ್ಲಿ ಒಂದು ಮಾತೆ ಯಮಧರ್ಮರಾಜ ಹೇಳೋದು. ಇಹ ನಾನ ನಾಸ್ತಿ, ಭಗವಂತನ ರೂಪಗಳಲ್ಲಿ, ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅಂತ ಬದ್ಧ ಸಿದ್ಧಾಂತ. ಹಾಗಾಗಿ ನಾನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅವತ್ತಿನಿಂದ ನೀ ಬಿದ್ದುಕೊಳ್ಳೇ ಬೇಡ ಅಂದ್ರು. 10 ನಿಮಿಷಕ್ಕೆ ಹಸಿವು ಅಂದ್ರೆ ಏನ್ ಸಾಯೋದ್ರಿ? ಅದಕ್ಕೆ ಮಲಗದೇ ಇರೋದೇ ವಾಸಿ. ಈ ಸಮ್ಮರಲ್ಲಿ ಮಕ್ಕಳು ಮನೇಲಿದ್ದ ಹಾಗೆ ಮಾಡತ್ತು. 10 ನಿಮಿಷಕ್ಕೆ ಬರೋದು, ಅಮ್ಮ ಏನಾದ್ರು ಕೊಡು. ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ಅದ ಬಿಟ್ಟು, ಸರಿ ನಿನ್ನೆ ಮಾಡಿ ತಂಬಿಟ್ಟು ಅದು ನೀನೇ ತಿನ್ಕೋ. ಏನು ಬೇಕು ಬೊಗಳು. 50 ರೂಪಾಯಿ ಕೊಡು, ಬೇಕ್ರಿಗೆ ಹಸ್ತೋದಕ್ಕೆ ಹಾಕಿ ಪಿಜ್ಜಾ ತಗೊಂಡು ಸಾಯ್ತೀನಿ. ತಗೋ, ಇನ್ ಬಂದ್ರೆ ಕಾಲು ಮುರಿತೇನೆ ಅಂತ. ಹಾಗಾಗಿ ನಮ್ಮ ಸ್ವಾಮಿನೇ ಈ ಸಂಪ್ರದಾಯ ಶುರು ಮಾಡಿದ್ದು. ನಾನಾ ತರಹದ ಲೀಲೆಗಳನ್ನು ಶುರು ಮಾಡಿಯಾನೆ. ಶಕಟಾಸುರ ಅಂತ ಬಂದ, ಅವನ ಸಂಹಾರ ಆಯಿತು. ತೃಣಾವರ್ತ ಅಂತ ಬಂದ, ಅವನ ಸಂಹಾರ ಆಯಿತು. ಬಾಯಲ್ಲಿ ಆಕಳಿಸಬೇಕಾದ್ರೆ ಬ್ರಹ್ಮಾಂಡವನ್ನ ತೋರಿಸಿದ್ದ. ಇದೆಲ್ಲ ಆದ ಮೇಲೆ ನಾಮಕರಣ ಆಯಿತು. ಕೃಷ್ಣ ಅಂತ, ಅವನಿಗೆ ಬಲರಾಮ ಅಂತ. ಒಂದೊಂದೇ ತುಂಟತನ ಶುರು ಆಯ್ತು. ಅಪಾರವಾದ ಲೀಲೆ. ಊರವರೆಲ್ಲ ಬಂದು ಯಶೋಧನ ಮುಂದೆ ಕಂಪ್ಲೇಂಟ್, ನೆಪ ಅಷ್ಟೇ, ಕೃಷ್ಣನ್ ನೋಡ್ಬೇಕು ಅಂತ ಬಯಕೆ. ಒಂದೊಂದೇ ಬಂದು ಹೇಳೋದು, ನಿನ್ನ ಮಗ ಅದು ಮಾಡ್ದ ಇದು ಮಾಡ್ದ. ಯಶೋಧ ಅಂದ, ಏನ್ ಮಾಡ್ದ ಹೇಳಿ? ಏನ್ ಮಾಡಿಲ್ಲ ಹೇಳೋ. ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತ ಸಹ ಸ್ಥೇಯಂ ಸ್ವಾದ್ವತ್ತತ ದದಿಪಯಃ ಕಲ್ಪಿತೈಃ ಸ್ಥೇಯ ಯೋಗೈಃ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೇ ಸುಪುರುಷ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್ ಹಸ್ತಾಗ್ರಾಖ್ಯೋ ರಚಯತಿ ವಿದಂಪೇಟಕೋ ಲೋಕಲಾದ್ರೈಃ ಯಂತಶ್ಚಿದ್ರಃ ನಿಯತವಯುನೇ ಶಿಕ್ಯ ಭಾಂಡೇಷು ತದ್ದತೆ ಧ್ವಾಂತಾಗಾರೇ ವಿಶತಿ. ನಿನ್ನ ಮಗ ಮಾಡೋದು 1 2 ಅಮ್ಮ ತಾಯಿ ಏನೇನ್ ಮಾಡ್ದ ಹೇಳ್ರಿ? ಕರು ಎಲ್ಲ ಬಿಚ್ಚಿ ಓಡಿ ಹೋಗ್ತಾನೆ ಯಶೋಧ. ಯಶೋಧ ಅನ್ನು ತಪ್ಪು ತಿಳಿಬೇಡ್ರಿ, ಮಗು ಪುಟ್ಟದಲ್ವಾ, ಮಗುಗೆ ಪ್ರಾಣಿ ಅಂದ್ರೆ ಅಪೇಕ್ಷೆ. ಏನೋ ಕರು ಜೊತೆ ಆಟ ಆಡ್ಕೊಂಬಕ್ ಬಿಚ್ಚತ್ತೆ, ಅದನ್ನ ಚೇಷ್ಟೆ ಅಂದ್ರೆ. ಅಮ್ಮ ತಾಯಿ, 1 ಕರು ಬಿಚ್ಚಿದ್ರೆ ನಾವು ಬೈಯಲ್ಲೇ. ನಿನ್ನ ಮಗ ಮನೇಲಿ ಇದ್ದಬದ್ದ ಕರು ಎಲ್ಲ ಬಿಚ್ಚಿ ಹಾಳಾಗಿ ಹೋಗ್ತಾನೆ. 500 ಕರುನೆ, ಅದು ನಿಂತಲ್ಲೇ ನಿಂತಿರತ್ತ ಕರು. ಮಹಾ ತುಂಟತನ. ಎಲ್ಲೋ ಓಡ್ ಹೋಗಿ ತಾಯಿಯ ಹಾಲನ್ನ ಕುಡಿದು. ನಮ್ಮ ಮನೆಯವರು ಪಾಪ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಕರು ಹುಡುಕೋದೇ ಆಯ್ತು. ಸಾಕಾಗಿ ಹೋಯ್ತು ಪಾಪ ಅವ್ರಿಗೆ. ನಿನ್ನ ಮಗನ ಕಾಟದಿಂದ ಏನಾಗಿದೆ ಹೇಳು ಅಂದ್ರು. ಅವನು ಎಲ್ಲ ಕರು ಬಿಚ್ಚಿ ಹೋಗಿದ್ದ. ನಮ್ಮ ಯಜಮಾನರು 12 ಗಂಟೆಗೆ ಕರು ಹುಡುಕಿ ಕಟ್ಟಿ ಎಲ್ಲ ಆಗಿ ತಲೆನೋವ್ತಾ ಇದೆ, ಏನಾದ್ರು ಕೊಡು ಅಂದ್ರು. ಏನಿದೆ? ನಾ ಡಿಕಾಕ್ಷನ್ ಹಾಕಿದ್ದೀನಿ, ಫ್ರೆಶ್ ಆಗಿ ಹಾಲನ್ನ ನೀವು ಕರ್ಕೊಂಬನ್ನಿ, ಕಾಫಿನೋ ಟೀನೋ ಮಾಡ್ಕೊಡ್ತೇನೆ. ಎಲ್ಲಿರ್ಬೇಕದು ಹಾಲು? ಎಲ್ಲ ಕರು ಕುಡಿದು ಕೂತಿತ್ತೇನೋ. ಬ್ಯಾಸ್ಕೆಟ್ ಮೂತಿಗೆ ಹಾಕಿದ್ರೆ ನಾವು ಕರ್ಕೋಬಹುದು. ಇವನಿಗೆ ಅದು ಗೊತ್ತಿಲ್ಲ ಪಾಪ. ಕೆಚ್ಚಲು ಜೋರಾಗಿ ಎಳೆದ. ಒಂದ್ಸಲಿ ಒದ್ರೆ ಆ ಆಕಳು ಅಡಿಗೆ ಮನೆಗೆ ಬಂದು ಬಿದ್ದ. ಲಾಂಗ್ ಜಂಪ್ ಧಪ್ ಅಂತ ಬಿದ್ದದಕ್ಕೆ ಮೂತಿ ದಪ್ಪ ಆಗೋಯ್ತದ. ಪಾಪ ಇವಳು ನೋಡಿಲ್ಲ. ಇವಳಿಗೆ ಸಹಜವಾಗಿ ದೇವರಲ್ಲಿ ಭಕ್ತಿ. ಆ ಮೂತಿ ನೋಡಿ ಆಂಜನೇಯ ಸ್ವಾಮಿ ನಮ್ಮ ಮನೆಯವ್ರ ಮೇಲೆ ಬಂದ್ರು ಅಂತ ಹೇಳಿ ತಾಳ ಹಾಕಳಿಗೆ ಶುರು ಮಾಡ್ಬಿಟ್ಟು
ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ. ಅವನು ಗೊತ್ತಾಯ್ತು ಇವಳಿಗೆ ಹಾಡು ಹುಚ್ಚಿಡಿದಿದೆ, ನನ್ನನ್ನೇ ಆಂಜನೇಯ ಅನ್ಕೊಂಡು ಯಾಳೆ ಮೂತಿ ಹೊಡ್ಕೊಂಡವ್ರ ಮುಂದೆ ಹನುಮಂತ ದೇವ್ರ ಹಾಡು ಹೇಳ್ತಾ ಇದ್ರೆ ಗತಿ ಏನು? ಅವನು ಬಾಯಿ ಬೇಡ ಅಂದ್ರೆ ಬಿಡ್ಲಿಕ್ಕಾಗ್ತಾ ಇಲ್ಲ, ಇವಳು ಬಾಯಿ ಬಿಟ್ಟಿದ್ದು ಮುಚ್ಚುತ್ತಾನೇ ಇಲ್ಲ. ಬರುತ್ ತೋರಿಸ್ದ ಪ್ರಾಣದೇವರ ಆವೇಶ ಅಲ್ಲವೇ, ಇದ್ದ ಪ್ರಾಣದೇವರು ಹೋಗೋ ಸನ್ನಿವೇಶ. ಈಗ 10 ನಿಮಿಷಕ್ಕೆ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅಂದ್ರೆ ಪ್ರಾಣದೇವರು ಹೋಗ್ತಾರೆ, ಕರ್ಕೊಂಡು ಹೋಗ್. ಪೆದ್ದಾಗ ಹಾಡು ಹೇಳ್ತಿ, ನಿನ್ನ ಮಗ ಮಾಡಿದ ಕೆಲಸ. ಕೃಷ್ಣ ಬಾಯಿಲಿ, ನೀ ಅವ್ರ ಮನೆಗೆ ಹೋಗಿದ್ಯಾ? ನಾ ಹೋಗಿಲ್ಲಮ್ಮ. ಮತ್ ನಿನ್ನ ಬಗ್ಗೆನೇ ಹೇಳ್ತಾರಲ್ಲ. ಅಯ್ಯೋ ಅವ್ರ ಮನೇಲಿ ನನ್ನ ವಯಸ್ಸಿಂದ ಒಂದು ಮಗು ಇದೆ, ಅದು ಪೆದ್ದು, ನಾ ಚೂಟಿ, ನಾನ್ ನಿನ್ನ ಹೋತೇನಲ್ಲಮ್ಮ ಅನ್ಬಿಟ್ಟ. ಅವಳಿಗೆ ಏನು ಆನಂದವೋ ಯಶೋದಾಗ. ವತ್ಸಾನ್ ಮುಂಚನ್ ವಾದಿರಾಜರಂದ್ರು ಕರು ಬಿಚ್ಚಿ ಏನು ಸಂದೇಶ ಕೊಟ್ಟ? ಸಂಸಾರ ಬಂಧನವನ್ನು ನಾನೇ ಮಾಡೋನು, ಬಿಡುಗಡೆ ಮಾಡೋನು ನಾನೇ ಅನ್ನೋದಕ್ಕೆ ಈ ಕರುವನ್ನ ಬಿಚ್ಚಿದ್ದು ನಮಗೆ ಎಕ್ಸಾಂಪಲ್ ಅಂತ. ಕ್ವಚಿತ್ ಅಸಮಯಾನ್, ಹೊತ್ತಿಲ್ಲ ಗೊತ್ತಿಲ್ಲ, ನೀವೇ ಬೈರಿ. ಬೈದ್ರೆ ಅಣಗಿಸ್ ಹೋಗ್ತಾನೆ, ಅದು ಇನ್ನೂ ಅಸಹ್ಯ. ವಯಸ್ಸಾದವ್ರು ಯಾರೋ ಕೂತಿದ್ರು ಮನೇಲಿ, ಇವನು ಬಂದ ದೊಡ್ಡ ಬೆಟಾಲಿಯನ್ ಕಟ್ಕೊಂಡು. ಅವ್ರಂದ್ರೆ ನಾನು ಎದ್ದು ಬಂದ್ರೆ ನೋಡು ಕೈಕಾಲು ಮುರಿತೇನೆ, ನಿಮ್ಗೆ ಎದ್ದು ಬರಕ್ ಆಗಲ್ಲ ಅಂತ ನಮ್ಮಮ್ಮ ಹೇಳಿದಾಳು. ಗೊತ್ತು, ಎಲ್ಲಿ ಬನ್ನಿ ಅಂತ ಹೇಳಿ ಅವ್ರ ಹತ್ರ ಹೋದ. ಅವ್ರು ಹಿಡ್ಕೋಬೇಕು ಅಂದಾಗ ದೂರ ಸರಿದ್ಬಿಟ್ರು. ಅವ್ರ ಪಾಪ ಜಾರು ಬಿದ್ದು ಅಂತ ಅಣಗಸ್ ಬರ್ತಾನೆ ನಿನ್ನ ಮಗ. ಈ ತುಂಟು ಮಕ್ಕಳೆಲ್ಲ ಇರತ್ತೆ, ಮಹಾ ತುಂಟುತನ ಮಾಡುತ್ತೆ. ಕೃಷ್ಣನ ಚೇಷ್ಟೆ ಚಂದ ಅದು, ಈ ಮಾಡಿಸ್ಕೊಂಡವ್ರು ಕಷ್ಟವೇ ಅನುಭವಿಸೋರಿಗೆ. ಆದ್ರೆ ಇವರೆಲ್ಲ ಭಾಗ್ಯವಂತರು, ಸದಾ ಅದೇ ಗುಂಗ. ನಿನ್ನ ಮಗನ್ನ ಬೈಬೇಕು, ಬಾಯಿ ಬರಲ್ಲಮ್ಮ, ಅದೇನೋ ಎಂತ ಬಾಯಿ ಬಿಟ್ರೆ ಮುಚ್ಚಲಿಕ್ಕೆ ಆಗಲ್ಲ. ಒಂದಿನ ಅಲ್ಲೇ 3 ದಿನ ಜ್ಯೂಸ್ ಕುಡ್ಕೊಂಡು ಬಿದ್ದಿರ್ಬೇಕು. ಯಾಕೆ ಹೀಗಾಗತ್ತೆ? ವಾದಿರಾಜರಂದ್ರು ನಿನ್ನ ಕೈ ಬಾಯಿ ನೀನೆಲ್ಲ ಎತ್ತೋದು, ಒಳಗಿದ್ದು ಅವನು ಎತ್ತಿಸಿದರೆ, ಅವನ ಆಡಿಸಿದರೆ ನಿನ್ನ ಆಟ, ಇಲ್ಲ ಅಂದ್ರೆ ಗೋವಿಂದ ಕೇಲ್ ಕಥಂ. ಒಳಗೆ ನಿಂತು ಅವನ ಆಡಿಸೋದು. ನಿಷ್ಠೋರ ನುಡಿಗಳು ಬಾಯಿಲದ ಭಾರವು, ಎತ್ತಿದ ಕರವ ಇಳಿಸಲಾಗದು. ಸುಂದರ ಕಣ್ಣಿನ ನಿನ್ನ ಕಂದನು, ನಮ್ಮೋಳು ನಿಂತು ಪ್ರೇರಿಸುವನೇ. ನನಿಟ್ಟು ನಾಮಕ್ಯ ಮುದೇತಿ ವಕ್ರಾತ್, ಕರಶ್ಚನ ಸ್ಥಳೈತುಂ ಯಶೋದೆ. ವಿಲೋಲ ನೇತ್ರಂ ತವ ಪುತ್ರ ರತ್ನಂ ಧ್ರುವಂ ಶಿಶುಸ್ತೆ ಜಗತಾಂ ನಿಯಂತ. ಒಳಗೆ ನಿಂತು ಪ್ರೇರಣೆ ಮಾಡೋಣ ಅವನು. ಹೌದು ಅಂದ್ರು ಋಷಿಕೇಶ ಅಂತ. ಋಷಿಕಗಳು ಅಂದ್ರೆ ಇಂದ್ರಿಯ, ಎಲ್ಲ ಇಂದ್ರಿಯಗಳ ಸ್ವಾಮಿ ಅವನು. ಇಷ್ಟೆಲ್ಲಾ ಕಂಪ್ಲೇಂಟ್ ಹೇಳಿದ್ರು ಆ ಗೋಪಿಕಾ ಸ್ತ್ರೀಯರಿಗೆ. ಅವತ್ತಿನ ಇಶ್ಯೂ ಅಂದ್ರೆ ಕೃಷ್ಣನೇ, ಬೇರೆ ತಲೆಯಲ್ಲಿ ಯಾವುದೂ ಇಲ್ಲ. ಸದಾ ಕೃಷ್ಣಂದೇ ಧ್ಯಾನ. ನಿಮ್ಮನೆಗೆ ನಿಮ್ಮನೆಗೆ ಬಂದಿದ್ದ ಪರಸ್ಪರ ಕೇಳಿ, ನಿಮ್ಮನೇಲಿ ಎಷ್ಟು ಬೆಣ್ಣೆ, ನಮ್ಮನೇಲಿ 10 kg ಅಂತ ನಗತಾ ಯಾಕೆ ಹೇಳ್ತೀರಿ? ನಮ್ಮನೆ ಹಿಂದಿನ ಮನೇದು 20 kg ಹೋಯ್ತು, ಅದೇ ಸಂತೋಷ. ಹೀಗೆ ಕೃಷ್ಣನ ಲೀಲೆಗಳನ್ನ ಪರಿಪರಿಯಿಂದ ಕೊಂಡಾಡೋರಂತ. ನಿಜವಾಗ್ಲೂ ಪುಣ್ಯಾತ್ಗಿತ್ತೀರು. ತಲೆ ತುಂಬಾ ಕೃಷ್ಣನ ಚೇಷ್ಟೆ ತುಂಬಿದೆ ಅಂದ್ರೆ ಎಂಥ ಪುಣ್ಯ ಅದು. ಹೌದು, ಅದನ್ನ ಹೊಗಳೋರು ಯಾಕೆ? ಅಬುದ್ ಯಶೋದ ತನಯಸ್ಯ ಪೃಚ್ಛಾಂ ವಿನಿಂದತ ತಸ್ಕರತಾಪಿ ಭೂತ್ಯೈ. ಅದು ನಿಮಗೆ ಮಂಗಲವನ್ನ ಉಂಟು ಮಾಡತ್. ಅವರು ಹೊಗಳೋರು. ನಿಜವಾಗ್ಲೂ ಮಗು ಹುಟ್ಟಿದ್ರೆ ಹಾಗೆ ಹುಟ್ಟಬೇಕ್ರಿ. ಮನೇಲಿ ಏನು ಮುಟ್ಟಲ್ಲ ಮುಂಡೆದು, ಹೊರಗೆ ಹೋದ್ರೆ ಹರಕ ಪಂಚಾಂಗ ಏನು ಬಿಡಲ್ಲ. ಈ ನಮ್ಮ ಮಗುನೂ ಇದೆ ಪೆದ್ದಾಗಿ. ಉಗ್ರಾಣದಿಂದ ಅಡಿಗೆ ಮನೆಯಿಂದ ಉಗ್ರಾಣ ಹೆಗ್ಗಣದಕ್ಕಿಂತ ಚೆನ್ನಾಗಿ ತಿನ್ನೋದು ಕೂಡೋದು. ಆ ಕೂಸ್ ನೋಡ್ರಿ, ನಮ್ಮ ಯಜಮಾನ್ರಿಗೆ ಹೇಳಿದ್ದೇನೆ, ಈ ಸಲ ಸಮ್ಮರ್ ಕ್ಯಾಂಪ್ ಹೋಗಿ ನೀವು ಕೃಷ್ಣನಿಂದ 1-2 ಕಳ್ತನ ಕಲಿತ್ಕೊಂಡ್ ಬರ್ಬೇಕು. ವಾದಿರಾಜರಂದ್ರೆ ಯಾಕೆ? ತಥಾಹಿ ಲಕ್ಷ್ಮೀ ನಯನಾಂತ ಭಾಜಾಂ. ಯಾರು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಅವ್ರು ಏನ್ ಮಾಡಿದ್ರು ಚಂದ. ಅಂದ್ರೆ ಶ್ರೀಮಂತರು ಏನ್ ಮಾಡಿದ್ರು ಚಂದ. ನಮ್ಮ ದೇವರು ಶ್ರೀಮಂತ ಅಲ್ಲ, ಶ್ರೀಗೆ ಶ್ರೀಮಂತಿಗೆ ಕೊಟ್ಟವನು. ಲಕ್ಷ್ಮೀದೇವಿನ ಇವನ ಅನುಗ್ರಹದಿಂದ ಆ ಒಂದು ಯೋಗ್ಯತೆಯನ್ನ ಪಡೆದಿದ್ದು. ಸ್ವಯಂ ಅವಳೆ ಅಂಬರಣಿ ಸೂಕ್ತದಲ್ಲಿ ಹೇಳ್ತಾ, ಯಂ ಕಾಮಯೇತಂ ತಮಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ, ರುದ್ರದೇವರಿಗೆ ರುದ್ರ ಪದವಿಯನ್ನ ಕೊಡೋದು ನಾನು. ಇದು ನನ್ನದಲ್ಲ, ನನ್ನ ಗಂಡ ನನ್ನನ್ನ ನೋಡಿದ್ದಕ್ಕೆ ಈ ತಾಕತ್ತು.
ಮಮಯೋನಿರಪ್ಸ್ವ ಅಂತ ಸಮುದ್ರ ಅಂತ. ಹೀಗಾಗಿ ನಾನಾ ತರಹದ ಲೀಲೆಗಳನ್ನ ಒಂದೊಂದೇ ತುಂಟತನವನ್ನ ಭಗವಂತ ಮಾಡಿದಾಗ ಇವರೆಲ್ಲರೂ ಒಂದು ಅಬುದ್ಯಶೋಧ ತನಯಸ್ಯ ಪೃಥ್ವ್ಯಾಂ ವಿನಿಂದತ ತಸ್ಕರತಾಪಿ ಭೂತ್ಯೈ, ನೀವು ಅದನ್ನ ಕೊಂಡಾಡಿ ಅಂತ. ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಗೋಪಿ ಕೇಳ್ ನಿನ್ನ ಮಗ ಜಾರ, ಮುದದಿ ಮುಕುಂದ ಸದನಾಕ ಬಂದ, ದಧಿಯ ಮೀಸಲು ಬೆಣ್ಣೆ ತಿಂದ, ಅವ ಚಂದ ನಿನ್ನ ಕಂದ, ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಮಾರನ ಪಿತತ ಮನೆಯೋಳು ಪೊಕ್ಕ, ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಭಾರಿ ಠಕ್ಕ, ಗೋಪಿ ಕೇಳ್ ನಿನ್ನ ಮಗ ಜಾರ, ಬಹಳ ದಿನವಾಯಿತು ಹೇಳುವುದು ಹಂಗೆ, ಗೋಪಾಲನ ಮನವು ಒಮ್ಮೆ ಹಾಂಗೆ, ಒಮ್ಮೆ ಹೀಂಗೆ ಹೇಳಲ್ ಹಂಗೆ. ಹೀಗೆ ಭಗವಂತನ ಲೀಲೆಗಳನ್ನ ಕೊಂಡಾಡುವವರಿಗೆ ಮಟೀರಿಯಲ್ ಅಂತ. ಏನು ಭಾಗ್ಯವೋ ಭಾಗ್ಯ. ಯಶೋಧ ಹೇಳಲ್, ನೀವು ಬರೀ ಕಂಪ್ಲೇಂಟ್ ಮಾಡೋದಲ್ಲ, ಅವನನ್ನ ಹಿಡ್ಕೊಂಡ್ಬರ್ಬೇಕು. ಆಗೋದೇ ಇಲ್ಲೇ. ಅವನು ಏನು ಮಾಡಿದ್ರು ಸಿಕ್ಕಾಕೊಂಬೋದಿಲ್ಲ. ನಿಮ್ಮನೇಲೆ ಕೂಡ ಹಾಕಿ ನಾನೇ ಬಂದ್ ಬೈತೇನೆ, ಅದು ಒಳ್ಳೇದು ಅಂತ ಹೇಳಿ ಮನೆಯಲ್ಲೇ ಕೂಡ ಹಾಕಿ, ಕೃಷ್ಣ ಎಲ್ಲೋ ಬಂದಿದ್ದ, ಒಬ್ಳು ಕೂಡ ಹಾಕಿ ಗಂಡನಲ್ಲೇ ನಿಲ್ಸಿ ಓಡಿ ಬಂದ್ಲು. ಸುಸ್ತಾಯ್ತು ಪಾಪ, ಅವಳು ಓಡಿ ಬಂದದ್ದು ಯಶೋದಮ್ಮನ ಮನೆ ಬಾಗಿಲು ಮುಂದೆ ನಿಂತು, ಯಶೋದ 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 ಬಾಗಿಲು ತೆಗೆಯೋದ್ರ ಬದಲು ಕೃಷ್ಣನೇ ಬಾಗಿಲು ತೆಗೆದ. ಅವಳು ತಲೆ ಕೆಟ್ಟೋಯ್ತು, ಇದೇನು ನಮ್ಮನೆಗೆ ವಾಪಸ್ ಬಂದ್ನೋ ಅಥವಾ ಇವನು ಅವಳಿ ಜವಳಿನೋ. ಯಶೋದನ್ ಕೇಳದು, ಯಶೋದನ ಬಂದು, ಏನಮ್ಮ ಓಡ್ ಬಂದಿ? ಏನಿಲ್ಲ, ಪುರಂದರದಾಸರ ಆರಾಧನೆ ಸಲುವಾಗಿ ಓಡೋದು ಪ್ರಾಕ್ಟೀಸ್ ಮಾಡಿ. ಅಲ್ಲೋ ಹಾಡೋದು ಪ್ರಾಕ್ಟೀಸ್ ಮಾಡ್ತಾರೆ, ಓಡೋದು ಯಾರು ಮಾಡ್ತಾರೆ? ಏನ್ ಹೇಳ್ಬೇಕು ತೋಚಿಲ್ಲ. ಹೌದು, ನಿಂಗೇನು ಅವಳಿ ಜವಳಿನ? ಅಮ್ಮ, ಒಂದನ್ನ ನೋಡ್ಕೊಂಬೋದೇ ಪ್ರಾಣ ಹೋಗತ್ತೆ, ಇನ್ ಇನ್ನೊಂದಾದ್ರೆ ಗೋವಿಂದ. ಇದು ಯಾವಾಗಿಂದಿದೆ ಮನೆಯಲ್ಲಿ? ಬೆಳಗ್ಗೆಯಿಂದ ಎಲ್ಲೂ ಹೋಗೇ ಇಲ್ಲ. ನನಗೆ ಏನು ತಲೆಗಿಲೆ ಕೆಟ್ಟಿದ್ಯಾ, ನೋಡೋಣ ಅಂತ ಮನೆಗೆ ಬಂದು ಬಾಗಿಲು ತೆಗಲ್ಲು. ಅಲ್ಲಿ ನೋಡಿದ್ರೆ ಕೃಷ್ಣ ಇದ್ದ. ಆಂಟಿ, ನಮ್ಮಮ್ಮ ಎಲ್ಲಿ ಅಂದ. ಅಲ್ಲೋ ನೀನು, ಅಲ್ಲೂ ಇದೆ ಇಲ್ಲೂ ಇದೆ, ನಾ ಇಲ್ಲದ ಸ್ಥಳ ಯಾವುದೇ? ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿನಲ್ಲಿ ನಕುಮಿನಲ್ಲನಿದ್ದಾನೆ ಪ್ರಾಣಿ, ಚಿಂತ್ಯಾಕ ಮಾಡತೀದಿ ಚಿನ್ಮಯನಿದ್ದಾನೆ. ಈಗ ನಾನಾ ಲೀಲೆಗಳನ್ನ ತೋರಿಸಿ ಹಾಲನ್ನ ಕಾಸಿಟ್ಟು ಬಿಡ್ರಿ ಅಂದ್ರಿ. ಎಲ್ಲಿ ಕಾಸಿಡೋದು? ನಿನ್ನ ಮಗನ ಕಾಲಾಗಿ ಸಾಕಾಗಿದೆ. ಇಲ್ಲ ಕಾಸ್ರಿ ಕುಡ್ದ ಅಂದ್ರೆ ನಾಲಿಗೆ ಸುಡತ್. ಅದು ಟ್ರೈ ಮಾಡಿದ್ರು. ದೊಡ್ಡ ಹಂಡೆ ತುಂಬಾ ಹಾಲು ಹಾಕಿ ಅದಕ್ಕೆ 500 ಲೀಟರ್ ಹಾಲು ಕುಡಿಯೋದಲ್ಲ, ಅದರಲ್ಲೇ ಬಿದ್ದು ಒದ್ದಾಡ್ಲಿ ಅಂತ. ಅವನ್ ಯಾಕೆ ಬೀಳ್ತಾನ್ರಿ? ಅನಾಯಾಸ ಹಂಡೆ ಎತ್ತಬಿಟ್ಟ ಬಿಸಿದು. ಇವಳು ತಲೆ ಕೆಟ್ಟೋಯ್ತು ಆ ಹಂಡೆ ಓನರ್ಗೆ. ಇದೇನಿದು ಬಾಯೋ ಬೊಂಬಾಯೋ, ಕುಡಿದು ಬೇರೆ ಕುಡಿತಾನೆ. ಆ ಗಂಡಂಗಂದು, ನೀವು ಇದೀರ್ ನೋಡ್ರಿ, ಬಚ್ಚಲ ಮನೇಲಿ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಎತ್ತಲಿಕ್ಕೆ ಹೆಲ್ಪ್ ಹೆಲ್ಪ್ ಅಂತ ಹೊಡ್ಕೋತೀರಿ. ಹೆಸರು ನೋಡಿದ್ರೆ ಬಲಭೀಮರಾವ್. ಯಾರಿಟ್ರು ಏನೋ, ಈ ಸಲ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ ಬಲಹೀನ್ ರಾವ್ ಅಂತ. ಅನಾಯಾಸ ಕೊಡದು ಬಿಟ್ಟು ಈಗ ನಿಂತ್ಕೊಂಡು ಅವಳು ಕೈ ಮೇಲೆ ಇಟ್ಟ, ಕೈಯೆಲ್ಲ ಬೊಬ್ಬೆ. ವಲಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಣಿದು ಹೋದ, ಕುದಿವ ಹಾಲ ಬಾಯಿ ತೆರೆದು ಕುಡಿದರು ಜಿಕ್ವೆ ಸುಡಲೇ ಇಲ್ಲ. ಜಲಧಿಗೊಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯೊಳಿಹನೆ, ಅಹುದು ಸಾಕ್ಷಿ ಶ್ರೀ ಭಾಗವತ ಮುನಿ ಕೆಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಟಮಪೀಹ ದುಗ್ಧಂ ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ನಿನ್ನ ಮಗನ ಬಾಯಲ್ಲಿ ಜಲರಾಶಿ ಸಮುದ್ರ ಇದೆಯಾ?
ಸಮುದ್ರವೂ ಇದೆ, ಅಗ್ನಿನೂ ಇದೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಅವನ ಬಾಯಲ್ಲೇ ಸಮುದ್ರ ಹುಟ್ಟಿದ್ದು, ವರುಣದೇವರು ಅಲ್ಲೇ ಕೂತಿದ್ದಾರೆ, ಅಗ್ನಿ ಹುಟ್ಟಿದ್ದು ಅಲ್ಲೇ. ಹೀಗೆ ನಾನಾ ತರಹದ ಲೀಲೆಗಳು ಭಗವಂತನಿಂದ, ಅದನ್ನೆಲ್ಲ ಹಾಡಿ ಹೊಗಳಿ ಕೊಂಡಾಡೋರು. ಏಕದಾ ಗೃಹದಾಸೀಶು ಯಶೋದಾ ನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ. ಒಮ್ಮೆ ಯಶೋದಮ್ಮ ತಾನೇ ಮೊಸರು ಕಡಿತಾ ಇದ್ಲು. ಕೃಷ್ಣ ಬಂದ, ಮುದ್ದು ಮುಖ, ಅಮ್ಮ ಹಸಿವೆ, ಅಯ್ಯೋ ಕಂದ ಬಾರೋ, ತೊಡೆ ಮೇಲೆ ಹಾಕೊಂಡು ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ. ರಾಜರಂದ್ರು, ಎಂತ ಪುಣ್ಯ ಬೇಕ್ರಿ, ಸರ್ವೋತ್ತಮನಾದ ದೇವರು ತೊಡೆ ಮೇಲೆ ಬಂದು ಸ್ತನ್ಯಪಾನ ಮಾಡೋದು ಅಂದ್ರೆ ಅನಂತ ಅನಂತ ಜನ್ಮದ ಪುಣ್ಯ. ಏನು ಪುಣ್ಯ ಇತ್ತು, ಹಿಂದಿನ ಪುಣ್ಯ ಇರ್ಲಿ, ಈಗೇನು ಇಮ್ಮಿಡಿಯೇಟ್ ಏನು ಪುಣ್ಯ ಇತ್ತು, ಜ್ಞಾನ ಭಕ್ತಿ ವೈರಾಗ್ಯ ಇತ್ತು, ಅದಕ್ಕೆ ಬಂದ ದೇವರು. ಅದು ನಿಮಗೇ ಗೊತ್ತು. ಮೊಸರು ಕಡಿಬೇಕಾದ್ರೆ ಬಾಯಲ್ಲಿ ಗಾನ ಮಾಡ್ತಾ ಇದ್ಲು, ಕೃಷ್ಣನ ಲೀಲೆ. ಅದು ಜ್ಞಾನ ಇದೆ ಅಂತ ಗೊತ್ತಾಯ್ತು, ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಯ್ತು? ಕಣ್ಣಿನಲ್ಲಿ ನೀರು ಸುರಿತಾ ಇದೆ, ಇಂಥ ಮಗುವಿನ ತಾಯಿ ನಾನು ಅಂತ ಹೃದಯ ಕರಗಿ ಕಣ್ಣಲ್ಲಿ ನೀರು ಬಂದ್ರೆ ಅದು ಭಕ್ತಿಯ ಅಕ್ನಾಲೆಜ್ಮೆಂಟ್ ಅಂತ. ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಇದಾದ ಮೇಲೆ ವೈರಾಗ್ಯ ಇದೆ ಅಂತ ಹೇಗೆ ಗೊತ್ತಾಯ್ತು? ಹೂವನ್ನು ಮುಡಿದಿದ್ಲು, ಅದು ಅಡಿಗೆ ಬಿತ್ತು, ಮತ್ತೆ ಎತ್ತಿಟ್ಕೊಳ್ಳಿಲ್ಲ. ಇದರಿಂದ ಅವಳಿಗೆ ಜ್ಞಾನ ಭಕ್ತಿ ವೈರಾಗ್ಯ ಇದೆ ಅಂತ ನಮಗ್ ಗೊತ್ತಾಯ್ತು. ಅದಕ್ಕೆ ಕೃಷ್ಣ ಬಂದ. ತೊಡೆ ಮೇಲೆ ಹಾಕಿಕೊಂಡು ಸ್ತನ್ಯಪಾನ ಮಾಡಿಸ್ಬೇಕಾದ್ರೆ ಅಡಿಗೆ ಮನೆ ಕಡೆ ನೋಡಿದ್ಲು, 1 ಲೀಟರ್ ಹಾಲು ಇಟ್ಟಿದ್ಲು. ತಕ್ಷಣ ಡೈವರ್ಟ್ ಆಯ್ತು ಮನಸ್ಸು. ವೈರಾಗ್ಯ ತುಂಬಾ ಹೊತ್ತು ನಿಲ್ಲಲ್ಲ ರೀ, ಅನ್ಸಿರತ್ತೆ ಪಠಾರಂತ ಇನ್ನೆಲ್ಲೋ ಕೋತಿ ತರ ಮನಸ್ಸು ಹೊಟ್ಟೋಗತ್ತೆ. ಆ ಹಾಲು ನೋಡಿದ್ಲು, ಕೃಷ್ಣನ್ನ ಕೆಳಕ್ಕೆ ಕೂದ್ಲು ಓಡ್ಬಿಟ್ಟು. ಯಾರಿಗೇ ಆಗ್ಲಿ ಊಟ ಆಗೋ ಮುಂಚೆ ಎಲೆ ಎಳ್ಕೊಂಡು ಹೊಟ್ಟೋದ್ರೆ 2ನೇ ಪಂಕ್ತಿಗೆ ಟೈಮ್ ಆಯ್ತು ಬನ್ನಿ ಅಂತ ಯಾರು ಸುಮ್ಮನೆ ಇರ್ತೀವ್ರಿ? ಅಂತದ್ದು ಕೃಷ್ಣನ್ನ ಬಿಟ್ಟು ಅವಳು ಹೋದ್ಲು. ಕೃಷ್ಣ ಅಂದ, ಕ್ಷೀರಸಾಗರದ ಓನರೇ ನಾನು, ನನಗಿಂತ ನಿನಗೆ ಆ 1 ಲೀಟರ್ ಹಾಲು ಹೆಚ್ಚಾಯ್ತಲ್ಲ, ಕ್ಯಾ ಹಾಲ್ ಹೈ ಅಂತ. ಕಲ್ ತಗೊಂಬಂದಿದ್ದ, ಹೊಡೆದ ನೋಡ್ರಿ ಮನೆಯಲ್ಲೆಲ್ಲ ಹಾಲು ಮೊಸರು, ಹಿಂದೆಲ್ಲಾ ಸ್ಟಾಕ್ ಇದ್ದದ್ದೆಲ್ಲ ರಾಡಿ. ಒಂದು ಪುಟ್ಟ ಗಡಿಗೆಯನ್ನ ತಗೊಂಬಂದು ಒಂದು ಬೆಕ್ಕಗೆ ಬೆಣ್ಣೆ ಅಲಂಕಾರ, ಅದು ಏನು ಭಾಗ್ಯ ಮಾಡಿತ್ತು, ಕೃಷ್ಣನ ಕೈಲಿ ಬೆಣ್ಣೆ ಅಲಂಕಾರ ಮಾಡಿಸ್ಕೊಳ್ತಾ ಇತ್ತು. ಇವಳಿಗೆ ಮೈ ಇನ್ನೂ ಉರಿತು, ಪಾಪಿ ಹಾಳು ಮಾಡೋದಲ್ದೆ ಬೆಕ್ಕಗೆ ಬೇರೆ ಬೆಳೀತ, ನಾನು ನಿನ್ ಸುಮ್ಮನೆ ಬಿಡಲ್ಲ ಅಂತ ಕೋಲ್ ಹಿಡ್ಕೊಂಬಂದು. ಕೃಷ್ಣ ಓಡ್ದ, ಇವಳು ಓಡಿದಾಳೆ, ಸುಸ್ತಾಗಿ ನಿಂತು. ಆಗ ಕೃಷ್ಣನೇ ಬಂದು ತಾಯಿಯ ಕೈಯಲ್ಲಿ ತನ್ನನ್ನ ತಾನು ಸಿಕ್ಕಾಕಿಕೊಳ್ಳುವಂತೆ ಮಾಡಿಕೊಂಡ. ಅಲ್ಲ, ಹಾಗಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಇತ್ತು, ಈಗೇನಿತ್ತು? ರಾಜರಂತಾರೆ, ಕೃಷ್ಣನ ಹಿಂದೆ ಓಡಿದ್ದಕ್ಕೆ ತೀರ್ಥಯಾತ್ರೆ ಮಾಡಿದ ಪುಣ್ಯ ಕೊಟ್ಟ ಅಂತ. ಪರಾನು ಯಾತ್ರಾರ್ಜಿತ ಪುಣ್ಯ ಪಾತ್ರಿ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡುವುದೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅಂತೂ ಸಿಕ್ಕಿದ, ಎಳ್ಕೊಂಬಂದು ಅವನನ್ನ ಕಟ್ಟಾಕಿದಾಳೆ. 2 ಇಂಚ್ ಕಮ್ಮಿ ಆಯ್ತು ದೇವರನ್ನ ಕಟ್ಲಿಕ್ಕೆ, 3 ಇಂಚ್ ಬೇಕು ಜ್ಞಾನ ಭಕ್ತಿ ವೈರಾಗ್ಯ. ನಮ್ಮಲ್ಲಿ 1 ಇಂಚ್ ಇದೆ, ಯಾವ್ದದು ಭಕ್ತಿ ಅಂತಿದೆ, ಜ್ಞಾನ ವೈರಾಗ್ಯ ಇಲ್ಲ. ಅದು ಅವಳಲ್ಲಿ, ಯಶೋಧನ್ ನಮ್ಮಲ್ಲಿ ಅದೂ ಇಲ್ಲ. ಆಮೇಲೆ ಅವಳನ್ನು, ನೀನು ನನ್ನ ಮಗ ಅಲ್ಲ, ನಿನ್ನನ್ನ ನಾನು ಬಂಧನ ಮಾಡ್ಲಿಕ್ಕಾಗಲ್ಲ ಅಂತ. ಆಗ ದೇವರು ಕಟ್ಟಿಸ್ಕೊಂಡಂತ. ವರ್ಣಕಲ್ ಸಮೇತ ಮನೆ ಆಚೆ ಬಂದ, ದೊಡ್ಡ 2 ಮರ ಬಿದ್ದೋಯ್ತು. ಎಂಥ ವಿಪರ್ಯಾಸ ನೋಡಿ. ದುರ್ಯೋಧನನು ಕೃಷ್ಣನನ್ನ ಕಟ್ಟಲಿಕ್ಕೆ ಹೋಗಿದ್ದು, ಆದ್ರೆ ಇಡೀ ಕುರುವಂಶ ನಾಶ ಆಯ್ತು. ಯಶೋದಮ್ಮ ಭಕ್ತಿಯಿಂದ ಕಟ್ಟಿದ್ದಕ್ಕೆ ಶಾಪ ವಿಮೋಚನೆ ಆಯ್ತು. ಕಟ್ಟಿದ್ದು ಕೃಷ್ಣನನ್ನೇ, ಆದರೆ ಯಾತಕ್ಕಾಗಿ ಕಟ್ಟೋದು ಅನ್ನೋದು ತುಂಬಾ ಮುಖ್ಯ. ಭಕ್ತಿಯಿಂದ ಕಟ್ಟಿದರೆ ಬಿಟ್ಟವರನು ಭವಪಾಶದಿ ಕಟ್ಟುವನು. ದುರ್ಯೋಧನ ದೇವರನ್ನ ಬಿಟ್ಟಿದ್ದಕ್ಕೆ ಅವನನ್ನ ಮತ್ತೆ ಕಟ್ಟಿ ಹಾಕಿದ. ಯಶೋದಮ್ಮ ಭಕ್ತಿಯಿಂದ ಅವನನ್ನ ಕಟ್ಟಿದರೆ ಇಬ್ಬರನ್ನ ಉದ್ಧಾರ ಮಾಡಿ ದಾಮೋದರ ಅಂತಾದ. ಮುದ್ದಾಗಿ ಓಡಾಡ್ತಾ ಇತ್ತು, ಎಷ್ಟು ಚೆನ್ನಾಗಿತ್ತು. ಅದನ್ನ ನೋಡಿ ಎಲ್ಲರೂ ಗೋಪಾಲಕೃಷ್ಣ ಗ್ರೈಂಡರ್ಸ್ ಅಂಡ್ ಕಂಪನಿ ಅಂದ್ರು. ಇದಾದ ಮೇಲೆ ಈ ಊರು ಬೇಡ, ಪಕ್ಕದ ಊರಿಗೆ ಹೋಗುವ ಅಂದಾಗ ಕೆಲವರು ಬೇಡ ಅಂದ್ರು. ಆಮೇಲೆ ರೋಮಕೂಪಗಳಿಂದ ತೋಳ ನಿರ್ಮಾಣ ಆದ ಮೇಲೆ ಎಲ್ಲರೂ ಬಂದ್ರು. ವೃಂದಾವನದಲ್ಲಿ ಒಳ್ಳೆ ಯಮುನಾ ನದಿ ಮತ್ತೆ ಗೋವರ್ಧನಗಿರಿ ಇತ್ತು. ದಿನ ಗೋವರ್ಧನಗಿರಿಗೆ ಆಟ ಆಡ್ಲಿಕ್ಕೆ ಬರೋನು ಕೃಷ್ಣ. ಆಮೇಲೆ ಯಮುನಾ ತೀರಕ್ಕೂ ಬರೋನು.
ಒಮ್ಮೆ ಯಮುನಾ ತೀರದಲ್ಲಿ ಇವರೆಲ್ಲ ಬಂದಾಗ ಗಾಳಿ ಕುಡದೆ ಕೆಲವರು ಸತ್ತೋದು. ಕೃಷ್ಣ ಅಂದ್ರೆ ಏನಾಗಿದೆ ಇಲ್ಲಿ? ಕೃಷ್ಣ ನಿಂಗೆ ಗೊತ್ತಿಲ್ವಾ ಸರ್ವಜ್ಞ? ಆಯ್ತು, ರಿಕ್ವೆಷನ್ ಲೆಟರ್ ಕೊಡೋವರೆಗೂ ನಾನು ಅಟೆಂಡ್ ಮಾಡಲ್ಲ ಅಂತ. ಇಲ್ಲೊಂದು ಹಾವಿದೆ, ಅದು ಆಗಾಗ ವಿಷ ಬಿಟ್ಟು ಇಡೀ ಊರಿನ ಜನರನ್ನೇ ಬಲಿ ತಗೊಳತ್ತೆ, ಓಡಿಸ್ತೀಯಾ? ಅವಶ್ಯ ಓಡಿಸ್ತೀನಿ, ಬಲರಾಮಂಗೆ ಹೇಳ್ಬೇಡ್ರಿ. ಯಾಕೆ ಸ್ವಾಮಿ, ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ರಿ? ಅವನು ಹಾವು, ಅದು ಹಾವು, ಪ್ರೀತಿ ಜಾತಿ ಮೇಲೆ ಪ್ರೀತಿ ಇರ್ತಾವ, ಸುಮ್ಮನಿದ್ ಬಿಡ್ರಿ, ಒದ್ಮೇಲೆ ಬೇಕಾದ್ರೆ ಫೋನ್ ಮಾಡೋಣ. ಪರಮಾತ್ಮ ಅಲ್ಲಿ ಬಂದಿಯಾನೆ, ಕದಂಬ ವೃಕ್ಷವನ್ನ ಹತ್ತಿ ಜಿಗದ, ಹಾವು ಸುತ್ತಿತು, ಕಚ್ಚುತ್ತಾ ಇದೆ, ಹಲ್ಲು ಮುರಿದಾಗ್ತಾ ಇದೆ. ಇಲ್ಲಿ ನೋಡಿದ್ರ ಮನೆ ಹತ್ರ ಕೃಷ್ಣ ಬಲರಾಮ ಊಟಕ್ಕೆ ಬನ್ರಿ, ಬಲರಾಮ ಮಾತ್ರ ಕಾಣಿಸ್ತಾ ಇದೆ, ಕೃಷ್ಣ ಇಲ್ಲೋ? ಗೊತ್ತಿಲ್ಲಮ್ಮ, ಕೇಳ್ಕೊಂಬ. ಎಲ್ಲರನ್ನು ಕೇಳಿದ್ರು, ನಮ್ ಕೂಸು ಬಂದಿತ್ತ? ನಮ್ ಕೂಸು, ಅದನ್ನ ದಾಸರು ಬೇಕಾದಷ್ಟು ಪದಪದ್ಯಗಳು. ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ ಬಂದನೇನೇ ರಂಗ ಬಂದನೇನೇ, ಗಿಲು ಗಿಲು ಗಿಲುರೆಂಬೋ ಒಂದೊಂದುಗೆ ಗೆಜ್ಜೆ. ಅಂಬೆಗಾಲಿಟ್ಟ ಅಂತ ವಯಸ್ಸಲ್ಲ, ದೇವರೇನ್ ಬೇಕಾದ್ರೆ ಮಾಡಬಲ್ಲ. ಇನ್ನೊಂದು ತುಂಬಾ ಸುಂದರವಾದ ಕೃತಿ, ಪ್ರಸಿದ್ಧವಾದದ್ದು, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆದು ಬಲ್ಲ ಜಾಣರೆ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಂದ ಗೋಪನ ಮಂದಿರಂಗಳ ಸಂದು ಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಣು ಕಂದ ಕರುಗಳ ಮಂದೆ ಮಂದೆಯಲಿ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ಏನೋ ಗಾಬರಿ ಇವರಿಗೆ. ಅಷ್ಟೊತ್ತಿಗೆ ಹುಡುಗರು ಬಂದು ಹೇಳಿದ್ರು, ಕೃಷ್ಣನ ಹಾವು ನುಂಗು ಬಿಡ್ತಾ ಇದೆ, ಹೀಗೆ ಬಂದ್ರೆ ಮುಖ ಕಾಣುತ್ತೆ. ಪಾಪ ಬಲರಾಮನ್ ಬೈದ್ರು. ಬಲರಾಮ ಅಂದ, ಅವನಿಗೇನು ಆಗಲ್ವೇ, ಅವನು ದಿನ ಮಲಗೋದೆ ಒರಿಜಿನಲ್ ಹಾವು ಮೇಲೆ, ಇದು ಕೆರೆ ಹಾವೇ, ಇದು ಏನು ಮಾಡಲ್ಲ. ಎಲ್ಲರೂ ಬಂದ್ರು, ಒಳಗೆ ಆಂಗ್ಸೈಟಿ, ಏನಾಗತ್ತೋ ಏನೋ. ಬಲರಾಮ ದೇವ್ರು ನೋಡಿ ಅಂದ್ರು, ಈ ಹಾವಿನಿಂದ ನಾನು ಬಯಸ್ಕೋಬೇಕಾಗಿದೆ, ಕೃಷ್ಣ ಅದನ್ನ ಬಿಡಬೇಡ ಒದಿ ಅಂದ. ಅಪ್ಪ, ನಿನ್ನಿಂದಾನೇ NOC ಬೇಕಾಗಿತ್ತು ಅಂದ. ಮಾಡ್ತೇನೆ ಅಂತ ದೇವರು ನರ್ತನ ಪ್ರಾರಂಭ ಮಾಡಿದ. ಏನು ಅದ್ಭುತ ನರ್ತನ! ಬ್ರಹ್ಮಾದಿಗಳು ಆಡಿಯನ್ಸು, ದೇವರ ಅದ್ಭುತವಾದ ನರ್ತನ. ಬ್ರಹ್ಮದೇವರು ಮೃದಂಗ, ವಾಯುದೇವರು ಗಾನ, ರುದ್ರದೇವರ ತಾಳ, ಕೋಟಿ ಕೋಟಿ ಆ ದೇವತೆಗಳು ಕ್ಲಾಪ್ಸ್ ಹಾಕಿ ಒನ್ಸ್ ಮೋರ್ ಅಂತ ಇದ್ದಾರೆ. ಈ ಆರ್ಟಿಸ್ಟ್ಗಳಿಗೆ ಒನ್ಸ್ ಮೋರ್ ಅಂದ್ಬಿಟ್ರೆ ನಿಲ್ಸೋದೇ ಇಲ್ಲ. ಕೇಳಬೇಕಾ ನಮ್ಮ ಸ್ವಾಮಿ? ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು ಶಿವಪ್ಪ, ತಾಳವ ಕುಟ್ಟಾನ್ ಮ್ಯಾಲ್ ಒಳ್ಳೊಳ್ಳೆ ಪದಗಳ ನಮ್ಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕೊಣದಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ, ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತಾ ಉರಗಾನ ಹೆಡೆಮೇಲ್ ಧುಮುಕಾನ್ ಮ್ಯಾಲ್, ಉರಗಾನ ಹೆಡೆಮೇಲೆ ಆರ್ಯಾರಿ ಕುಣಿವಾಗ ನಾದೇರಿ ವರವಾನ್ ಇತ್ತಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಅನೀನದ ಪದ್ಮಭವೋ ಮೃದಂಗಂ ಜಗೋ ಹನುಮನ್ ಜಗತಾಮಧೀಶಂ, ಅದರ ಜಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ನಾಗಪತ್ನಿಯರು ಬಂದು ಸ್ತೋತ್ರ ಮಾಡ್ತಾರೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಕಲ ನಿಗ್ರಹಾಯ, ರಿಪೋಸ್ಸುತಾನಾಮಪಿ ತುಲ್ಯ ದೃಷ್ಟೇ ದತ್ಸೇಧಮಂ ಫಲಮೇವಾನುಶಂಸ್ಯಂ. ನ್ಯಾಯೋ ಹಿ ದಂಡ, ನೀನು ದಂಡನೆ ಮಾಡಿದ್ದು ನ್ಯಾಯವೇ? ಯಾಕೆ ನಿನ್ನ
ಅವತಾರವೇ ದುಷ್ಟರನ್ನ ದಮನ ಮಾಡೋದು. ನನ್ನ ಗಂಡ ಏನು ಸಭ್ಯ ಅಲ್ಲ, ಸಾವಿರಾರು ಜನರ ಪ್ರಾಣ ತೆಗೆದ. ವಿಷವನ್ನ ಬಿಡೋದು ನೀರಲ್ಲಿ ಬಿಡ್ಬೇಕಾ? ಎಲ್ಲ ಒಂದು ಮೂಲೆಯಲ್ಲಿ ಬಿಟ್ರೆ ಆಗತ್ತಪ್ಪ. ವಿಷನ್ನ ನೀರಲ್ಲಿ ಬಿಟ್ರೆ ಸಾವಿರಾರು ಜನ ಸಾಯೋರು. ನಮ್ಮಪ್ಪ ನೀನು ಮಾಡಿದ್ದೇ ಒಳ್ಳೇದು. ಆಗ ಆಚಾರ್ಯರಂದದ್ದು ದಂಡೋಪಿ ಭಗವಚ್ಚೀರ್ಣೋ ಮಮೈಷೋ ಅನುಗ್ರಹ ಕೃತಃ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ. ದೇವರು ಮಾಡಿದ ದಂಡನೆಯನ್ನ ಯಾರು ಭಕ್ತಿಯಿಂದ ಒಪ್ಪಿಕೊಳ್ತಾರೋ ದೇವರು ಅದರ ಇಂಟೆನ್ಸಿಟಿಯನ್ನ ಕಮ್ಮಿ ಮಾಡ್ತಾನಂತೆ. ಹಾಗೂ ನಾವು ತುಂಬ ಬೈದರೆ ನಮ್ಮ ಕರ್ಮಾನುಸಾರವಾಗಿ ಏನೋ ತೊಂದರೆ ಬಂದಿರತ್ತೆ. ಅನಿವಾರ್ಯವಾಗಿ ನಾವು ಒಪ್ಪಿಕೊಳ್ಳಲೇಬೇಕು. ಬೇಡ ಅಂದ್ರೆ ಪಕ್ಕಕ್ಕೆ ತೆಗೆದು ಇಡ್ಲಿಕ್ಕಾಗಲ್ಲ. ಆಗ ದೇವರನ್ನ ಗುರುಗಳನ್ನ ಬೈಯದೆ, ನಮ್ಮಪ್ಪ ಕಷ್ಟ, ಆದರೆ ತಡೆದುಕೊಳ್ಳುವ ಯೋಗ್ಯತೆ ಇಲ್ಲ, ತೊಂದರೆ ಬಂದಾಗ ನಿನ್ನನ್ನು ಬೈದೇ ಇರೋ ತರ ಮೆಂಟಲ್ ಸ್ಟೇಟಸ್ ಕೊಡೋ ಅಂತಂದರೆ ದೇವರು ಅದನ್ನ ಕಮ್ಮಿ ಮಾಡ್ತಾನಂತೆ. ಚೆಂಡು ತರುವನೆ ಪದಿ ಕಾಳಿಂಗನು ದಂಡ ಮಾಡುವ ಧುಮುಕಿ, ಚಂಡ ಕಾಳಿಂಗನ ಮಂಡೆಯೋಳು ಪದ ಪುಂಡರೀಕವನಿಟ್ಟು ತಾಂಡವನಾಡಿದ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ನೆಂಥ ಚೆಲುವ ಪಾದವೋ. ಅದ್ಭುತವಾದ ನರ್ತನ. ಆದ ಮೇಲೆ ದೇವರು ನಿಲ್ಲಿಸ್ದ. ಅಧಿರಾಜರಂದ್ರು, ಯಾಕೆ ನಿಲ್ಲಿಸಿದ್ದು? ತಥಾಹಿ ನಾರಿ ಮೃದು ಭಾಷಣೇನ. ಹಾಗೆ ರೀ, ಗಂಡಸರು ಎಷ್ಟೇ ರೇಗ್ತಾ ಇದ್ರು ಯಾವ್ದಾನ ಒಂದು ಹೆಣ್ಣು ಮೃದುವಾಗಿ ಹೋಗಿ ಕೇಳಿದ್ರೆ ಯಾರ ಮನಸ್ಸು ಕರಗಲ್ಲ ಅಂತ ಇವತ್ತಿನ ಸನಾರು ಹೇಳ್ತಾರೆ. ಪಾಪ ಈ ಟಿಕೆಟ್ ಕೌಂಟರಲ್ಲಿ ಕೂನುಕಲಾಗಿ ಕೊಟ್ಟು ಸಾಕಾಗಿರತ್ತೆ. ಯಾರೋ ಬಂದು ಕೇಳ್ತಾರೆ, ಬರೀ ಗಂಡಸರು ನಿಂತ ಸಾಲಲ್ಲಿ ಒಂದ್ ಯಾವ್ದೋ ಹೆಣ್ಣು ಬಂದು, ಸರ್ ನಮಗ್ ಟಿಕೆಟ್ ಬೇಕು, ಕೊಡ್ತೀರಾ? ನಿಮ್ಗ ಅಮ್ಮ ನನ್ನ ಭಾಗ್ಯ ಅಂದ. ಇವರೆಲ್ಲ ಅಂದ್ರು, ನಾವು ನಿಂತೆ ಅಯ್ಯ ನಿಮ್ ಮುಖ ನೋಡಿ ಸಾಕ, ಸುಮ್ಮನೆ ರೀ ಸಾಕು. ಎಷ್ಟು ಬೇಕಮ್ಮ ಟಿಕೆಟು? ಸದ್ಯಕ್ಕೆ ಒಂದ್ ಸಾಕು, ತಗೋಮ್ಮ. ತಥಾಹಿ ನಾರಿ ಮೃದು ಭಾಷಣೇನ. ಇದು ರಾಜರಂದದ್ದು. ಆದ ಮೇಲೆ ನೀವಿಲ್ಲಿರ್ಬೇಡ್ರಿ, ವಾಪಸ್ ಹೋಗ್ರಿ. ಸ್ವಾಮಿ ನಮ್ಮನ್ನ ಅಲ್ಲಿ ಹೋದ್ರೆ ಗರುಡ ದೇವರು ಕೊಂದಾಕಿ ಗರುಡ ಪುರಾಣ ಆಗತ್ತವ ನಮ್ಮ ಹೆಸರಲ್ಲಿ. ಇಲ್ಲ ಆಗೋದಿಲ್ಲ, ಹೋಗ್ರಿ. ನಾನು ಇಷ್ಟೊತ್ತವರೆಗೂ ಕುಣದ್ನಲ್ಲ, ನನ್ನ ಪಾದದ ಚಿಹ್ನೆ ಎಲ್ಲ ಮೂಡಿದೆ ಅಂತ ಹೇಳಿ ಅದಕ್ಕೆ ಹೀಗೆ ನಿನ್ನನ್ನು ಎತ್ತಿ ಹಿಡಿದಿದ್ದು. ಯಾಕೆ? ನಿನ್ನ ದೇಹದಲ್ಲಿರೋ ವಿಷ ಎಲ್ಲ ಆಚೆ ಬರ್ಲಿ ಅಂತ ಈಗ ಎಳಂದಂತ. ಎಲ್ಲ ವಿಷ ಆಚೆ ಬಂತೋ ಏನೋ ಅಂದ್ರು ರಾಜರು. ಆಮೇಲೆ ನಾವು ಮಾಡಿದ್ದು ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿ ಎಳಿತೀವಲ್ಲ, ಸೇವ್ ಆಯಿಲ್ ಸೇವ್ ಇಂಡಿಯಾ, ಅದು ಕೃಷ್ಣನೇ ಮೊದಲು ಮಾಡಿಬಿಟ್ಟ. ಇದಾದ ಮೇಲೆ ಕೃಷ್ಣ ಬಂದ. ಏನ್ ಆನಂದವೋ ಆ ತಂದೆ ತಾಯಿ ಊರವ್ರಿಗೆಲ್ಲ. ಮನೆಯೊಳಗಾಡೋ ಗೋವಿಂದ ನೆರೆ ಮನೆಗಳಿಗೆ ಹೋಗದಿರೋ ಮುಕುಂದ, ಮನೆಯೊಳಗಾಡೋ ಗೋವಿಂದ. ಅವನಂದ, ನಾನು ಮನೆ ಬಿಟ್ಟು ಎಲ್ಲೂ ಹೋಗ್ಲಿ, ಇದು ನನ್ನ ಮನೇನೆ ಅಂದ. ಅಲ್ಲ, ಈ ಮನೆ ಅಂತಿದೆ, ಇದೇನು ಇದು? ನಮ್ಮ ಮನೆ ಸಂಪು ಅಂದ ದೇವರು. ಹಾಗಾಗಿ ಮನೆಯೊಳಗಾಡೋ ಗೋವಿಂದ, ನಿನಗೆ ನಾನು ಚೆನ್ನಾಗಿ ಮುದ್ದನ್ನ ಕೊಟ್ಟು ಚೆನ್ನಾಗಿ ರಕ್ಷಣೆ ಮಾಡ್ತೇನೆ. ದಯಮಾಡಿ ನೀನು ಕೃಷ್ಣ, ನೀ ಎಲ್ಲೂ ಹೋಗಬೇಡ, ನೀ ಮನೆಯೊಳಗೆ ಆಡು ಅಂಥೇಳಿ ಗೋವಿಂದ ಪರಮಾತ್ಮನನ್ನ ಏನೇನ್ ಮಾಡ್ತಿ? ಅವಳು ಪಾಪ ಅಂತಾಳೆ, ನಿನ್ಗೇನು ಬೇಕೋ ಅದನ್ನೆಲ್ಲ ತಿಲಕವನ್ನ ಇಡ್ತೇನೆ, ಮುದ್ದಾಡ್ತೇನೆ, ನೀನು ದಯಮಾಡಿ ಮನೆಯೊಳಗಾಡು. ನೊಸಲಿಗೆ ತಿಲಕ ನಿಡುವೆ ಅಚ್ಚ ಹೊಸ ಬೆಣ್ಣೆಯ ನೆಕ್ಕಿ ಕಜ್ಜಾಯ ಕೊಡುವೆ, ಹೊಸ ಆಭರಣಗಳನ್ನು ಇಡುವೆ, ಮುದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ, ಮನೆಯೊಳಗಾಡು ಗೋವಿಂದ. ಚೋರ ನೆನೆಸಿಕೊಳ್ಳಲೇಕೋ ಲಕ್ಷ್ಮೀ ನಾರಾಯಣನೆಂಬ ಬಿರದು ನಿನಗೆ ಕೋ, ವಾರಿಜಾಕ್ಷರ ಕೂಟ ಸಾಕೋ ನಮ್ಮ ಪುರಂದರ ವಿಠಲ
ನೀ ಮನೆಯೋಳಿರಬೇಕು ಮನೆಯೊಳಗಾಡೋ ಗೋವಿಂದ. ಮನೇಲೇ ಇರು ಕೃಷ್ಣ. ಅಮ್ಮ ಅದು ನಮ್ಮನೆ ಸಂಪು ಅಂದ. ರಾತ್ರಿ ಅಲ್ಲೇ ಮಲಗಿದ್ರು ಪಾಪ. ಕಾಡ್ಗಿಚ್ಚು ಬಂತು. ಎಲ್ಲಾರು ಬೇಡಿದ್ರು, ಕೃಷ್ಣ ಕಾಡ್ಗಿಚ್ಚು, ಕಣ್ಣು ಮುಚ್ಚ್ರಿ ಅಂತ ಹೇಳಿ ಕಾಡ್ಗಿಚ್ಚು ಕೊಡಂದಂತ. ರಾಜನಂದು ಕಾಡ್ಗಿಚ್ಚು ಹಾಕಿ ಬೆಳಗ್ಗೆಯಿಂದ ಥಂಡಿ ಆಗಿತ್ತು ರೀ. ಈ ಥಂಡಿ ಜಾಸ್ತಿ ಆದ್ರೆ ಕಾಫಿ ಕುಡಿಯೋದು ಜಾಸ್ತಿ ಆಗ್ಬಿಡುತ್ತೆ. 14-15 ಡಿಗ್ರಿ ಪಾಪ ಕಣ್ಣೀರ್ ಹಾಕಿದ್ಲು ಒಬ್ಳು, ಥಂಡಿ ಜಾಸ್ತಿ ಅಂತ. ಹೋಗ್ಲಿ ಸ್ವೆಟ್ರ್ ಹಾಕೊಂಬ, ಸ್ವೆಟ್ರದಲ್ಲ ರೀ, ಮನೆಯವ್ರಿಗೆ ಕಾಫಿ ಮಾಡ್ಕೊಟ್ಟು ಸತ್ತು ಹೋಗ್ತಾ ಇದ್ದೀನಿ, ಅದಕ್ಕೆ 3 ಫ್ಲಾಸ್ಕ್ ಇಟ್ಟುಬಿಟ್ಟೇನಿ, ನೀವೇ ಕುಡ್ಕೊಳ್ರಿ ಅಂತ. 2 ನಿಮಿಷಕ್ಕೆ ಅದನ್ನ ಮುಗಿಸಿ ಮತ್ತೆ ಕಾಫಿ ಅಂತಾರೆ. ಥಂಡಿ ಜಾಸ್ತಿ ಆಗಿದೆ ಈಗ. ಹಾಗಾಗಿ ನಮ್ಮ ಸ್ವಾಮಿ ಕಾಡ್ಗಿಚ್ಚು ಕುಡ್ದ, ಮಡಿ ಜಾಸ್ತಿ, ನಾಲಿಗೆ ಸುಡ್ಲಿಲ್ಲ, ಏನು ಸುಟ್ಟಿಲ್ಲ ಅಂತ. ಕಾಡ್ಗಿಚ್ಚು ನುಂಗಿದ ಕೃಷ್ಣನ ಮಹಿಮೆಯ ಹೊಗಳಲಿ ಹಿಗ್ಗಲಿ ಸರ್ವಜನ, ಹುಸಿ ನುಡಿ ಆಡಲು ಸ್ತೋತ್ರವ ಮಾಡಲು ಇನಿತು ಒಪ್ಪದು ನಮ್ಮ ಮನ. ವೇದವೇ ಹೇಳಿದೆ ಅಗ್ನಿ ಇಂದ್ರನಿಗೆ ಜನ್ಮವನಿತ್ತಿದೆ ಹರಿವದನ, ಅಗ್ನಿಯು ತಂತಾನೆ ಹುಟ್ಟೂರಿಗೋಗಲು ಕೃಷ್ಣನ ಮಹಿಮೆ ಇದೇನು ಘನ. ಹುಟ್ಟಿದ್ದೆ ಅಲ್ಲಿಂದ ಮುಖಾದಿಂದ ಚಾಗ್ನಿಶ್ಚ, ವರ್ಕ್ ಫ್ರಮ್ ಹೋಮ್ ಅಂತ ಅಗ್ನಿ ಹೋದ ಅಂದ. ಆದ ಮೇಲೆ ವೇಣುನಾದವನ್ನು ಮಾಡ್ಯಾನ. ತುಂಬಾ ಸುಂದರ ಅದು ಕೇಳಲಿಕ್ಕೆ. ಏನಾಗೋದು, ಇಡೀ ಪ್ರಪಂಚವೇ ಅವನ ವಶ ಆಗೋದ. ವೇಣುಗೀತೆ ಅಂತಾನೆ ಇದೆ ಅದು. ಅದನ್ನು ನಮ್ಮ ವಾಚಸ್ಪತಿಗಳು ಹೇಳೋದು, ತುಂಬಾ ಅದ್ಭುತ ಅದು. ಅವರ ಆ ಟ್ಯೂನೇ ಚೆನ್ನಾಗಿರೋದು. ವಾಮ ಬಾಹು ಕೃತ ವಾಮ ಕಪೋಲೋ ವಲ್ಗಿತ ಭ್ರುರಧರಾರ್ಪಿತ ವೇಣು ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದ. ನಮ್ಮ ಸ್ವಾಮಿ ವೇಣುನಾದವನ್ನ ಮಾಡಬೇಕಾದರೆ ಆ ತುಟಿಯ ಹತ್ತಿರ ಕೊಳಲನ್ನ ಇಟ್ಟುಕೊಂಡ್ರೆ ಅಮ್ಮನವರು ಆ ವೇಣುನಾದವನ್ನ ಮಾಡುವ ಸಂದರ್ಭದಲ್ಲಿ ಭಗವಂತನ ತುಟಿಯಲ್ಲಿರುವ ಅಮೃತವನ್ನ ಇನ್ಯಾರೋ ಆಸ್ವಾದನೆ ಮಾಡಬಾರದು ಅಂತ ಹೇಳಿ ಹೃದಯದಿಂದ ಹಾರಿ ಬಂದು ಅಲ್ಲಿ ಆಸ್ವಾದನೆ ಮಾಡೋರು. ಇತರ ದೇವತೆಗಳೆಲ್ಲ ಕೇಳಿದ್ರು, ಅಮ್ಮ ನಾವೆಲ್ಲಿರ್ಬೇಕು, ನೀವು ಸ್ವಲ್ಪ ದೂರ ಇದ್ರೆ ಒಳ್ಳೆಯದು ಅಂತ ಹೇಳಿ. ವೃಂದಶೋರಜ ವೃಷ ಮೃಗಗಾವೋ ವೇಣುವಾದ್ಯಋತ ಚೇತಸೈತ್ಯ ದಂತದಷ್ಟ ಕಮಲಾಧೃತ ಕರ್ಣ ನಿದ್ರಿತ ಲಿಖಿತ ಚಿತ್ರಮಿವಾಸನ್. ಎಲ್ಲ ಆಕಳುಗಳು ಹುಲ್ಲನ್ನ ಕಚ್ಚಿರಬೇಕು. ಸ್ವಾಮಿ ವೇಣುನಾದವನ್ನ ಕೇಳಿ ಇದು ಆಕಳೋ ಅಥವಾ ಬ್ಯಾನರೋ ಅನ್ನುವ ಸಂಶಯ ಬರುವಂತೆ ನಿಂತಿರೋದು ಇದು ನಮ್ಮ ಸ್ವಾಮಿಯ ವೇಣುನಾದ. ತಳೆದ ಓದಕ ಉಕ್ಕೇರಿ ಬಂದವು ತುಳುಕಿ ಚೆಲ್ಲಾಡಿ ನಿಂದಳೆಯ ಮೊನೆ, ಮೇಘಾಳಿ ಮೇಲೋಡಿ ಮೇಲೆ ದಾಳಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾಮರತಿಕೆ ಜಾತಿ ಬಕುಲವು ಮಾಲತಿ ಜಾಜಿಯೋ ಪರಿಮಳ ಗೂಡಿತು ನೀಲಾಂಗನಂಗ್ರಿಗೆ ಎರಗಿದವು ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು. ಮಂಗಳಮಯವಾಯ್ತು ಧರೆ ಜಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು. ಎಲ್ಲರೂ ದೇವರ ವಶರಾಗಿ ಬಿಡೋರಂತ. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದನಾಲೈಸಿ ಗೋಪಾಂಗನೆಯರೆಲ್ಲ ಬುದ್ಧಿ ಸೂರ್ಯಾಡಿ ಆನಂದ ವಾರಿಧಿಯಲ್ಲಿ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರು ಇದ್ದ ಸಮಾಧಿಯೊಳ್ ಎದ್ದೆದ್ದು ಕುಣಿದರು ಎದುರೆದುರಾಗಿ ಗದ್ದುಗೆ ರಸನ ಓಲೈಸಿಕೊಂಡರು ಗೆದ್ದರು ಭವ ಸಮುದ್ರವಾ ಗೆದ್ದರು ಭವ ಸಮುದ್ರವಾ ರಂಗ ಕೊಳಲನು
ಮೊದಲಾಗಿ ಇಷ್ಟೆಲ್ಲ ಆಗೋದು. ಇದಾದ ಮೇಲೆ ಹೆಣ್ಣಾದರೇನು ಗಂಡಾದರೇನು ಭಕ್ತಿ ಮಾಡೋದು ಮುಖ್ಯ ಅನ್ನೋದಕ್ಕೆ ವಿಪ್ರಪತ್ನಿಯರು ಅನ್ನ ತಂದಾಗ ದೇವರು ಒಲಿದ. ಹಸಿವು ಅಂತ ಗೋಪಾಲಕರಂದಾಗ ಅಲ್ಲಿ ಹೋಗ್ರಿ ಯಜ್ಞಶಾಲೆಗೆ ಅವ್ರು ಕೊಡ್ಲಿಲ್ಲ. ಅಡಿಗೆ ಮನೆಗೆ ಹೋಗ್ರಿ ಅಂದಾಗ ಅವರೆಲ್ಲ ಬಂದ್ರು. ನಮ್ಮ ಕೃಷ್ಣ ಬಂದಿಯಾನೆ ಏನಾದ್ರು ಕೊಡ್ತೀರಾ? ಅವ್ರು ಅಗ್ಗಿಷ್ಟಿಗೆ ಸಮೇತ ಬಂದ್ಬಿಟ್ರು, ಬಿಸಿ ಬಿಸಿ ಹುಗ್ಗಿ ತಿನ್ನೋ ಅಂತ. ಕೃಷ್ಣ ಅಂದ ನೀವೆಲ್ಲ ಬರಬಾರ್ದು. ಕೃಷ್ಣ ನಾವು ಬರೋ ಕಾಲಕ್ಕೆ ನಮ್ಮ ಯಜಮಾನರು ನೀವು ಹೋಗಬಾರ್ದು ಅಂದ್ರು. ನಿನ್ನ ಹತ್ರ ಬರ್ತಿದೀವಲ್ಲ ಧೈರ್ಯದಿಂದ ತಲಾಕ್ 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 ಅಂದೇ ಬಿಟ್ಟಿದೀವಿ. ಅಮ್ಮು ಪೋಯ ಸೊಮ್ಮು ಪೋಯ, ಅವ್ರನ್ನ ನಾವು ಬಿಟ್ವಿ, ನೀನ್ ನಮ್ಮನ್ನು ಬಿಡ್ತೀವಿ, ನಮ್ ಗತಿ ಏನೋ? ಇಲ್ಲ ಇಲ್ಲ, ನಿಮ್ಮ ಯಜಮಾನರು ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ನಿಮ್ಮ ಸೌಂದರ್ಯ ಕಾರಣ ಅನ್ಕೊಂಡಿದ್ದೀರಿ, ಅಲ್ಲ ನನ್ನ ಸಂಕಲ್ಪ ಕಾರಣ ಅಂದ. ಚೆನ್ನಾಗಿರೋನು ಡೈವರ್ಸ್ ಕೊಟ್ಟಿರ್ತಾರೆ. ಅದೇನು ಹೀಗೆ ಅಂತಲ್ಲ, ದೇವರ ಸಂಕಲ್ಪ ಇರೋವರೆಗೂ ಚೆನ್ನಾಗಿರ್ತೇವೆ ಅನ್ನೋದಕ್ಕೆ ದೇವರನ್ನ ಗುರುಗಳನ್ನ ಬೇಡೋದು. ಸ್ವಾಮಿ, ನಮಗೆ ದಾಂಪತ್ಯ ಜೀವನದಲ್ಲಾಗ್ಲಿ ಅಥವಾ ಯಾವುದೇ ವಿಷಯದಲ್ಲಿ ವಿರಸ ಬರದೇ ಇರುವಂತೆ ನೀನು ಬುದ್ಧಿ ಪ್ರೇರಣೆ ಮಾಡು. ಕೃಷ್ಣನೇ ಆಡೋ ಮಾತು, ಪ್ರಾಣ ಬುದ್ಧಿ ಮನಃಾತ್ಮ ದೇಹಾಪತ್ಯ ಧನಾದಯ ಯಸ್ ಸಂಪರ್ಕಾತ್ ಪ್ರಿಯ ಸಂತತಕ್ಕೋನ್ನ ಪರಪ್ರಿಯ. ಯಾವುದೇ ಪದಾರ್ಥ ನಮಗೆ ಬೇಕಾಗೋದು ಅಂದ್ರೆ ಅವನ ಇಚ್ಛೆ ಅಂತ. ನೀವು ಬೇಕಾದ ಅದನ್ನ ಚೆನ್ನಾಗಿ ವಿಚಾರ ಮಾಡಿದರೆ, ಉಪನಿಷತ್ತುಗಳು ಹೇಳುವ ಮಾತಿದು ವಾಸ್ತವ ಸಂಗತಿನು. ಯಾರನ್ನೋ ದ್ವೇಷ ಮಾಡ್ತೀವಿ, ದ್ವೇಷ ಯಾಕೆ ಮಾಡಿದ್ವಿ? ರೀಸನ್ನೇ ಇರೋದಿಲ್ಲ. ಪ್ರೀತಿ ಮಾಡ್ತೀವಿ, ಅದಕ್ಕೆ ಗೊತ್ತೇ ಇರೋದಿಲ್ಲ. ಪ್ರೀತಿ ಮಾಡಿದ್ದನ್ನೇ ದ್ವೇಷ ಮಾಡ್ತೇವೆ. ಆದ ಮೇಲೆ ಅವರೆಲ್ಲ ಬಂದರು, ಮತ್ತೆ ಕರೆದು ಕೊಂಡು ಹೋಗಿದ್ದಾರೆ. ಇದಾದ ಮೇಲೆ ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಗೋವರ್ಧನಗಿರಿ ಪೂಜೆ ಮಾಡಿಸ್ಬಿಟ್ಟ ದೇವರು. ಆಗ ಇಂದ್ರದೇವರು ಮಳೆ ಸುರಿಸಿದ್ರು. ದೇವರು ಗೋವರ್ಧನಗಿರಿಯನ್ನ ಎತ್ತಿ ಎಲ್ಲರನ್ನ ರಕ್ಷಣೆ ಮಾಡಿದ. ಗಿರಿಗಳಿಂದವರ ಶರದಿ ಬಾಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ. ಗಿರಿಯ ತನ್ನ ಕಿರಿಬೆರಳಲೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಇದಾದ ಮೇಲೆ ಮತ್ತೊಮ್ಮೆ ವೇಣುನಾದ ಮಾಡಿದಾಗ ಎಲ್ಲರೂ ಬಂದ್ರು. ಎಲ್ಲಾ ಕೆಲಸ ಬಿಟ್ಟು ಬಂದ್ರಂತೆ. ಮಧುರಾನಾಥನು ಮುರಳಿಯನೂದನು ಸುರಿವುದಾನದ ಜಲ. ಬನ್ನಿ ಮುರಳಿಯ ನಾದವ ಕೇಳಿ. ಕಂಗೊಳಿಸೋ ಬೆಳದಿಂಗಳ ಸೊಬಗಿಲಿ ತಂಗಾಳಿಯ ಸುಖದಿ. ಶ್ರೀರಂಗನ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ. ಹೃದಯದಲ್ಲಿ ಪ್ರೇಮವು ತುಂಬುವುದು. ಮುರಳಿಯ ನಾದವ ಕೇಳಿ. ಎಲ್ಲ ಬಂದ್ರು. ಕೃಷ್ಣ ಜಲಕ್ರೀಡೆ ಮಾಡುವ ಅನ್ಕೊಂಡ್ರೆ ಅಹಂಕಾರ ಬಂತು. ಅಂತರ್ಧಾನ ಆದ ಒಬ್ಬಳನ್ನು ಕಟ್ಕೊಂಡು ಎಲ್ಲ ಅಳತಾ ಕೂತರು. ಯಮುನಾ ತೀರದಲ್ಲಿ ಅತ್ತಾಗ ರಿಯಲೈಸ್ ಆಯ್ತು ಅವ್ರಿಗೆ, ತಪ್ಪಾಯ್ತು ನಮ್ದು. ಕೃಷ್ಣ ಪ್ರತ್ಯಕ್ಷ ಆದ. ಆ ಅತ್ತಿದ್ದೇ ಇವತ್ತೊಂದು ದೊಡ್ಡ ಗೀತೆ ಅದು. ಜಯತಿಥೇಧಿಕಂ ಜನ್ಮನ ವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಂ ವಿರಕ್ಷತಾಂ ತ್ವಯಿ ಧೃತಾ ಸವಃ ತ್ವಂ ವಿಚಿನ್ವತೆ. ನಮ್ಮಪ್ಪ ನೀನಿಲ್ಲದೆ ನಾವಿಲ್ಲೋ, ನೀನು ಬಂದಾಗಿನಿಂದ ನಮ್ಮೂರು ಶ್ರೀಮಂತ ಊರಾಯ್ತು. ನಿನ್ನ ಮಾತು ಚಂದ ಮಧುರಯಾಗಿರ ವಲ್ಗುವಾಕ್ಯಯ ಉದ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿಕರೀರಿಮಾ ವೀರಮುಖ್ಯತಿ ಅಧರ ಸೇಧುನಾ ಆಪ್ಯಾಯಸ್ವನಃ. ವಾಚಸ್ಪತಿಗಳ ಟೋನ್ ಇದು. ಮಧುರಯಾಗಿರ. ಕೃಷ್ಣ ಮಧುರವಾದ ಸುಂದರವಾದ ಆ ಮಾತು. ದಯಮಾಡಿ ನಮ್ಮೆದುರಿಗೆ ಬಾಪ. ತಾಸಾಮಾವಿರ ಭೂಶೌರಿ. ದೇವರು ಪ್ರತ್ಯಕ್ಷ ಆಗಿದ್ದಾನೆ. ಬಹಳ ಆನಂದ ಆಯಿತು. ರಾಸಕ್ರೀಡೆಯನ್ನು ಮಾಡಿ ಕೊಟ್ಟು ಕಳಿಸ್ದ. ಇದಾದ ಮೇಲೆ ವಿಶೇಷವಾಗಿ ನಾರದರು ಬಂದು ಕಂಸನಿಗೆ ಹೇಳ್ತಾರೆ, ಕೃಷ್ಣ ಬಲರಾಮರೇ ನಿನ್ನನ್ನು ಕೊಲ್ಲೋದು ಅಂತ. ಅಕ್ರೂರನ್ನ ಕೊಟ್ಟು ಕಳಿಸ್ತಾನೆ.
ಏನು ಆನಂದವೋ ಅಕ್ರೂರಿಗೆ, ದೇವರ ದರ್ಶನ ಮಾಡ್ತೇನೆ ಅಂತ 3 ಹೆಜ್ಜೆ ಮುಂದೆ ಹೋದ್ರೆ 6 ಹೆಜ್ಜೆ ಹಿಂದೆ ಬರ್ತಾನೆ ರಥದಲ್ಲಿ. ಅಂತೂ ಮಥುರಾಯಿಂದ ಸಾಯಂಕಾಲಕ್ಕೆ ವೃಂದಾವನದ ಬಾರ್ಡರಿಗೆ ಬಂದಿಯಾನೆ. ಕೃಷ್ಣ ಎಲ್ಲ ಗೋವುಗಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಗೋಧೂಳಿ ಲಗ್ನ. ಆ ಕೃಷ್ಣನ ಪುಟ್ಟ ಪುಟ್ಟ ಪಾದವನ್ನ ನೋಡಿ ತಡಿಲಿಕ್ಕಾಗದೆ ರಥದಿಂದ ಹಾರಿ ಕೃಷ್ಣನ ಮನೆಯವರೆಗೂ ಗುರುಡು ನಮಸ್ಕಾರ ಅಂತ. ಏನದು ದೇವರ ಪಾದಕ್ಕೆ ಸಂಬಂಧಪಟ್ಟ ಮಹಿಮೆ ಕೇಳಿದ್ರೆ ಆನಂದ ಆಗತ್ತೆ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜ ರೇಖ ಅಂಚಿತ ಪಾದವ. ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ, ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ. ತುಂಬಾ ಆನಂದ ಆಯಿತು. ಅದರ ಮೇಲೆ ಉರುಳಿ ಬಂದ ಕೃಷ್ಣ ಅವನಿಗೆ ಸರ್ವಸ್ವವನ್ನು ಕೊಟ್ಬಿಟ್ಟ. ಅಷ್ಟು ಭಕ್ತಿ ಮಾಡಿದ್ದಕ್ಕೆ ಅವನು ಪಾದ ತೊಳೆದು ಕೃಷ್ಣ ಆಲಿಂಗನ ಕೊಟ್ಟು ತಿನ್ಲಿಕ್ಕೆ ಕೊಟ್ಟು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ತಥಾಪಿ ತತ್ಪರಾರಾಜನ್ನೈವ ವಾಂಛಂತಿ ಕಿಂಚನ. ಏನೂ ಕೇಳಲಿಲ್ಲ ಅಕ್ರೂರರು. ಕೃಷ್ಣ ನೀನ್ ನಾಳೆ ಅಲ್ಲಿಗೆ ಬರಬೇಕು, ಮಥುರಾಕ್ಕೆ. ಜೋರಾಗಿ ಅನ್ಬೇಡ, ಗೋಪಿಕೆಯರೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಆದ್ರೂ ಬೆಳಗ್ಗೆ 4ಕ್ಕೆ ಎದ್ದು ಹೋಗೋ ಕಾಲಕ್ಕೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಗೊತ್ತಾಗಿತ್ತು, ಕೃಷ್ಣ ನೀನು ಹೋಗಬೇಡ ಅಂತ ಅಳ್ತಾ ಕೂತ್ರು. ಅಕ್ರೂರನ್ನ ಚೆನ್ನಾಗಿ ಬೈದ್ರು. ಕೃಷ್ಣ ಅಂದ, ನಾಳೆ ಬರ್ತೇನೆ. ಬರಬೇಕು. ಪಾಪ ಕೃಷ್ಣನಿಗೆ ಬೇಸರ ಆಗಬಾರದು ಅಂತ ಕೊಟ್ಟು ಕಳಿಸ್ಯಾರೆ. 6 ಗಂಟೆ ಆಯ್ತು ಸುಮಾರು, ಬೆಳಗಾಂಜಾವ 4ಕ್ಕೆ ಇವೆಲ್ಲ ತಡೆದದ್ದು. 1 ಗಂಟೆ ನಂತರದಲ್ಲಿ 6 ಗಂಟೆ 6:30 ಹೊತ್ತಿಗೆ ಯಮುನಾ ನದಿ ಬಂತು. ಅಕ್ರೂರ ಇಳಿದು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಆನ್ಯಕ ಮಾಡಿ, ದೇವರನ್ನ ನಾನೇ ಇಲ್ಲಿ ಕೂತಾಗಿ ಇನ್ಯಾವ ದೇವರ ಪೂಜೆನೋ, ನಿಜವಾದ ಭಕ್ತ ಅಂದ್ರೆ ನೀನೇ ಅಂತ ತನ್ನ ದರ್ಶನವನ್ನ ನೀರಲ್ಲಿ ಕೊಟ್ಟು, ಸಾಯಂಕಾಲ ಆಯ್ತು. ಮಥುರಾಕ್ಕೆ ಬಂದಾಗ ನಮ್ಮನೆಗೆ ಬಾ ಅಂದ್ರೆ ಬರೋದಿಲ್ಲ, ಕಂಸನ ಸಂಹಾರ ಆದ್ಮೇಲೆ ಬರ್ತೇನೆ. ಮಾರನೇ ದಿನ ದಾರಿಯಲ್ಲಿ ಹೊರಟು ಬರ್ಬೇಕಾದ್ರೆ ತ್ರಿವಕ್ತ್ರೆ 3 ಕಡೆ ಬಗ್ಗಿದ್ಲು. ಗಂಧವನ್ನ ಹಚ್ಚೋ ಕೆಲಸ ಕಂಸನಿಗೆ. ಕೃಷ್ಣ ಅವಳಿಂದ ಗಂಧದ ಸೇವೆಯನ್ನ ತೆಗೆದುಕೊಂಡು ಎಷ್ಟು ಮುದ್ದಾಗಿ ಆಗಿಬಿಟ್ಲು. ನೋಡ್ಲಿಕ್ಕೆ ಚೆನ್ನಾಗಾದ್ಲು, ಗೂನಿತ್ತು, ಅದು ಸರಿ ಹೋದ್ಲು. ಎಲ್ಲರೂ ಕೇಳಿದ್ರು, ಇದೇನಿದು ಇಷ್ಟು ಬೇಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿದವ್ರು ಯಾರು? ಡಾಕ್ಟರ್ ಗೋಪಾಲಕೃಷ್ಣರಾವ್ ಅಂದ. ಕೃಷ್ಣ ಉದ್ಧಾರ ಮಾಡಿದಾನೆ. ಮಾರನೇ ದಿವಸ ಕೋಲಯಾಪೀಡ ಅನ್ನೋ ಆನೆಯನ್ನ ಕೊಂದು ಆ ಚಾಣೂರ ಮುಷ್ಟಿಕರನ್ನ ಕೊಂದು ಕಂಸನನ್ನು ಸಂಹಾರ ಮಾಡಿದ ಕೃಷ್ಣ. ಪುಷ್ಪವೃಷ್ಟಿ ಆಯ್ತು. ವಸುದೇವ ದೇವಕಿ ನೋಡಿ ಮುದ್ದಾಡಿ ಕೃಷ್ಣನನ್ನ ಅಲ್ಲೇ ಇರುವಂತ ಪ್ರಾರ್ಥನೆ ಮಾಡಿದ್ರು. ಆಯ್ತು ಅಂತ ಅವನ ಅಲ್ಲೇ ಇದ್ದ. ಉಪನಯನ ಆಯ್ತು. ಆ ನಂತರದಲ್ಲಿ ಉದ್ಧವನನ್ನ ಕೊಟ್ಟು ಕಳಿಸ್ತಾನ. ಉದ್ಧವ, ನೀನ್ ಹೋಗಿ ಗೋಪಿಕೆಯರನ್ನ ಸಮಾಧಾನ ಮಾಡಿ ಬರ್ತೀಯಾ? ಉದ್ಧವರಿಗೆ ಆಶ್ಚರ್ಯ, ಕೃಷ್ಣ ನಿಂಗೂ ಸೆಂಟಿಮೆಂಟ್ಸ್ ಇದೆಯಾ? ಇದೆಯಪ್ಪ, ನನಗೂ ನನ್ನ ಭಕ್ತರಿಗೂ ನೀನ್ ಅಲ್ಲಿ ಹೋಗಿ ಬಾ. ಉದ್ಧವರು ಬಂದಾಗ ಗೋಪಿಕಾ ಸ್ಟೇಟಸ್ ನೋಡ್ಬೇಕು. ಊಟ ಬೇಡ, ತಿಂಡಿ ಬೇಡ, ಹೊಸ ವಸ್ತ್ರ ಬೇಡ, ಹಾಸಿಗೆ ಬೇಡ, ತಾಂಬೂಲ ಬೇಡ. ಕೃಷ್ಣ ಕೃಷ್ಣ ಕೃಷ್ಣ. ಪಾಪ ಉದ್ಧವರು ಸ್ಟನ್ನ ಬಿಟ್ರು. ಇವರೆಲ್ಲ ಮೊದಲು ಬೈದು ಬಿಡ್ತಾರೆ ಉದ್ಧವರನ್ನ, ನೀವೆಲ್ಲ ಮೋಸಗಾರರು ಹಾಗೆ ಹೀಗೆ. ಆಮೇಲೆ ಬೇಡ್ಕೊಂಡ್ರು, ಉದ್ಧವ ಸಾರಿನೋ, ಕೃಷ್ಣ ಇಲ್ಲಲ್ಲ. ಆ ವೇದನೆಯಿಂದ ಅಂದ್ವಿ, ನಾಳೆ ಬರ್ತಾನ ನಮ್ಮ ಕೃಷ್ಣ? ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನೆ ಪಾವೇಳೆಯಲಿ ಕೃಷ್ಣನಾಲೋಚನೆ ಉಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯನರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ
ಉದ್ಧವ ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳವಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮ ಸಕ್ತರಿಗಿವ ದಕ್ಕಿದನೆಂತಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರ ನಗಲಿಸಿದನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೋ ಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಾಪ ಉದ್ಧವರು ಅಳ್ತಾ ಕೂತ್ಬಿಟ್ರು. ಅಪಿಬತ ಮಧುಪುರಿಯಾಂ ಆರ್ಯಪುತ್ರೋ ಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧೂನ್ಶ್ಚ ಗೋಪಾನ್ ಕ್ವಚಿದಪಿ ಸಕಥಂನಃ ಕಿಂಕರೀಣಾಂ ಗೃಹೀತೋ. ನಮ್ ಕಥೆ ಏನಾದ್ರು ಹೇಳದ್ನ ಕೃಷ್ಣ? ಉದ್ಧವರಂದ್ರು ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದೆ ನಮ್ಮ ತಾಯಿ, ನಿಮ್ಮೊಳಗೆ ಇದಾನಂತೆ. ಎಂಥ ಪುಣ್ಯಾತ್ಗಿತ್ತೆಯರು. ಕೃಷ್ಣ ನಿಮ್ಮೊಳಗಿದಾನೆ ಅಂತ ಹೇಳಿ ಕಳಿಸ್ಯಾನ. ಅಂಥ ಪುಣ್ಯವಂತರು ನೀವು. ನಾನು ಕೃಷ್ಣನ ಬಳಿಯಲ್ಲಿ ಹೋಗಿ ಕೇಳ್ತೇನೆ, ಕೃಷ್ಣ ಮುಂದಿನ ಜನ್ಮ ನನಗೆ ಕೊಡೋದಾದ್ರೆ ಈ ಗೋಪಿಕೆಯರು ಓಡಾಡುವ ವೃಂದಾವನದ ಫುಟ್ಪಾತ್ ಅಲ್ಲಿ ಒಂದು ಹುಲ್ಲಿನ ಗಿಡ ಆಗಿ ಹುಟ್ಟಿಸೋ. ಆಸಾಮಹೋ ಚರಣ ರೇಣು ಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲತೋಷಧೀನಾಂ. ಯಾ ದುಸ್ತೇಜಂ ಬಿಡಲಾಗದ ನಂಟು ಸಂಸಾರ ರೀ. ಬಾಯಲ್ಲಿ ಹೇಳ್ತೀವಿ ಬಿಟ್ಟು ಬಿಡಬೇಕು, ಆಗುದಿಲ್ಲ. ಏನೋ ಒಂದು ಅಟ್ಯಾಚ್ಮೆಂಟ್ ಹಾಕಿಬಿಡ್ತಾನೆ, ಮಕ್ಕಳು ಮೊಮ್ಮಕ್ಕಳು ಅದು ಇದು ಮನೆಗಿನೇ. ಬಾಯಲ್ಲಿ ಹಿಡ್ದಷ್ಟು ಸುಲಭ ಅಲ್ಲ. ಗೋಪಿಕೆಯರು ಸರ್ವಸ್ವವನ್ನು ಕೃಷ್ಣನಿಗಾಗಿ ಅರ್ಪಣೆ ಮಾಡ್ಯಾರೆ. ನಿಮ್ಮ ಪಾದ ಧೂಳಲ್ಲ, ಪಾದ ಸ್ಪರ್ಶವೇ ಬೇಕು ಅಂತ ಹೇಳಿ ಉದ್ಧವರು ಉದ್ಗಾರ ತೆಗೆದಾರ. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡಿ ಸಮಾಪ್ತಿಯನ್ನ ಮಾಡುವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹೇಳೋದಾದನ್ನ ಎಲ್ಲ ಭಗವದ್ಭಕ್ತರಲ್ಲಿ ಶ್ರೋತೃವರ್ಗದಲ್ಲಿ ಒಂದು ಸಣ್ಣ ಭಿನ್ನ